सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ಯಾವುದು ನಮ್ಮ ಬುದ್ಧಿಯ ನೆಲೆಯಲ್ಲಿ ನಿಲುಕೋದಿಲ್ವೋ ಅದನ್ನ ನಾವು ಮಾಯೆ ಅಂದ್ರೆ ಬುದ್ಧಿಯ ನೆಲೆಯಿಂದ ಇದು ಯಾಕೆ ಹೀಗೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿ ಯೋಜಿಸಿಕೊಳ್ಳೋದಕ್ಕೆ ಯಾವುದು ಬರೋದಿಲ್ವೋ ಅದನ್ನ ಮಾಯೆ ಅಂತ ಕರಿತೀವಿ ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಮತ್ತೆ ಈ ಮಾಯಾ ಎನ್ನುವುದನ್ನ ಆಶ್ರಯಿಸಿಕೊಂಡು ಪರಮಾತ್ಮ ಅವನೇ ಹೇಳ್ಕೊಂಡಿದ್ದಾನೆ, ಮಾಯಾ ಸ್ವರೂಪ ಏನು ಅಂದ್ರೆ ಯಾವಾಗ ಇದು ಯಾವ ರೂಪ ತಳೆಯುತ್ತೆ, ಯಾಕೆ ತಳೆಯುತ್ತೆ, ಹೇಗೆ ತಳೆಯುತ್ತೆ. ಈಗ ನಮಗೆ ಒಂದು ಗಿಡ ಯಾವ ಕ್ಷಣದಲ್ಲಿ ಬೀಜ ನೋಡಿದ್ದೇವೆ ನಾವು, ಬೀಜವನ್ನ ಮನೆಯಲ್ಲಿ ಈಗ ಹಿಂದಿನ ಕಾಲದಲ್ಲೆಲ್ಲ ಮನೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕೊಡ್ತಾ ಇದ್ರು. ಅಂದ್ರೆ 7 ದಿವಸ 7 ಸ್ಟೆಪ್ಗಳಲ್ಲಿ ಬೀಜ ಹೇಗೆ ಬೆಳೆಯುತ್ತೆ ಅಂತ ಮನೆಯಲ್ಲೇ ಮಕ್ಕಳಿಗೆ ನೋಡಿ ಅಂತ. ನಾವು ಎಷ್ಟು ಕಾವಲು ಕಾಯ್ತಾ ಇದ್ರು ಯಾವ ಹೊತ್ತಿನಲ್ಲಿ ಅದು ಉಬ್ಬತ್ತೆ, ಯಾವಾಗ ಮೊಳಕೆ ಬಿಡುತ್ತೆ ಅದು ನಮಗೆ ಗೊತ್ತಾಗೋದೇ ಇಲ್ಲ, ಕಾವಲೇ ಕಾಯ್ತಾ ಇದ್ರು ಕೂಡ. ಅಂದ್ರೆ ಮಾಯೆಯ ಸ್ವರೂಪವನ್ನ ಅಷ್ಟು ಕಣ್ಣೇ ಕಾವಲಾಗಿ ಇಟ್ಟಾಗಲೂ ಕೂಡ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಿ ತಿಳ್ಕೊಳ್ತೇನೆ ಅನ್ನುವುದಕ್ಕಾಗಲ್ಲ. ಯಾಕೆ ಅಂದ್ರೆ ಅವಳು ಗೋ ಚರ ಅಲ್ಲ. ಗೋ ಅಂದ್ರೆ ಇಂದ್ರಿಯಗಳು, ಚರ ಅಂದ್ರೆ ಇಂದ್ರಿಯಗಳು ಮೇಯುವುದಕ್ಕೆ ಹೋಗೋ ಜಾಗ ಇದೆಯಲ್ಲ, ಅಂದ್ರೆ ಇಂದ್ರಿಯಗಳು ಎಲ್ಲೆಲ್ಲಿ ಓಡಾಡುತ್ತೆ ಆ ಯಾವ ಇಂದ್ರಿಯಗಳ ವ್ಯಾಪ್ತಿಯಲ್ಲಿ ಅವಳು ನಿಲುಕುವಂಥವಳಲ್ಲ. ಹಾಗೆ ಅಕಸ್ಮಾತ್ ಏನಾದರೂ ಗೊತ್ತಾಗಬಹುದು ಅನ್ನೋದಾದರೆ ಅದು ಆಂತರಂಗಿಕವಾದ ನೆಲೆಯಲ್ಲಿ ಗೊತ್ತಾಗಬಹುದು. ಆದರೂ ಗೊತ್ತಾಯಿತು ಅನ್ಕೊಂಡ್ವಾ ಬಿದ್ವಿ ಅಂತಾನೆ ಅರ್ಥ. ಅಂದ್ರೆ ಮಾಯಾ ಸ್ವರೂಪ ಆ ತರಹ. ಅದಕ್ಕೆ ನಮಗೆ ಅನೇಕ ದೃಷ್ಟಾಂತಗಳನ್ನ ಹೇಳ್ತಾರೆ. ನಾವು ಅವತ್ತು ನೋಡ್ಕೊಂಡ್ವಿ. ಈ ಸುಮೇಧ ಋಷಿಯ ಬಳಿಗೆ ಸಮಾಧಿ ಮತ್ತು ಸುರಥ ಬಂದು ಪ್ರಶ್ನೆ ಮಾಡಿದಾಗ ನಮಗೆ ಗೊತ್ತಿದೆ, ಜ್ಞಾನ ಇದೆ, ಇದು ಮೋಹ ಅಂತ ಗೊತ್ತಿದೆ, ಆದ್ರೂ ನಾವ್ ಯಾಕೆ ಈ ರೀತಿ ಒದ್ದಾಡ್ತೀವಿ, ಇದು ನನ್ನದಲ್ಲ ಅಂತ ಗೊತ್ತಿದೆ, ಆದ್ರೂ ನಾವ್ ಯಾಕೆ ಈ ರೀತಿ ಒದ್ದಾಡ್ತೀವಿ ಅಂದಾಗ ಅದಕ್ಕೆ ಕಾರಣ ಅವಳಪ್ಪ ಅಂತ ಆ ಸುಮೇಧ ಋಷಿ ಅವಳು. ಆದ್ರಿಂದ ನೀವೇನ್ ಮಾಡ್ಬೇಕು, ಅವಳಿಗೆ ಶರಣು ಹೋಗ್ಬೇಕು. ಅವಳಿಗೆ ಶರಣು ಹೋಗಿದ್ರೆ ಅವಳು ನಿಮ್ಮನ್ನ ಈ ಯಾಚಿತಾ ದಾಸ್ಯತಿ ಜ್ಞಾನಂ, ಬೇಕು ಅಂದ್ರೆ ಜ್ಞಾನ ಕೊಡ್ತಾಳೆ, ಬೇಕು ಅಂದ್ರೆ ಭೋಗ ಕೊಡ್ತಾಳೆ, ಏನು ಬೇಕೋ ಕೊಡ್ತಾಳೆ. ಆದ್ರಿಂದ ನೀವು ಅವಳಿಗೆ ಮೊರೆ ಹೋಗಬೇಕು ಅನ್ನುವುದನ್ನ ಸುಮೇಧ ಋಷಿ ಹೇಳಿದಂತೆ. ಹಾಗೆ ಈ ಮೋಹದ ಒಂದು ಬಲೆಯಿಂದ ಬಿಡಿಸ್ಕೊಳ್ಳಕ್ಕೆ, ಮಾಯೆಯ ಪ್ರಭಾವದಿಂದ ಬಿಡಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವುದಕ್ಕೆ ಶಿವಾನೇ ಮೋಹಿನಿಯ ರೂಪವನ್ನ ನೋಡಲು ಹೋಗಿ ಆ ಮೋಹಿನಿಯ ರೂಪದ ಜಾಲದೊಳಗೆ ಸಿಲುಕಿಕೊಂಡದ್ದನ್ನ, ಇನ್ನು ಕೃಷ್ಣಾವತಾರದಲ್ಲಿ ಕೃಷ್ಣ ಅಂತೂ ಎಷ್ಟನ್ನೋ ಮಾಯೆ ಅಂತ ಅನ್ಕೊಳ್ಳೋ ಹಾಗೆ ಮಾಡ್ತಾ ನಿಜ ಮಾಡಿಬಿಡ್ತಾನೆ, ನಿಜ ಅಂತ ಅನ್ಕೊಳ್ತಾ ಮಾಯೆ ಮಾಡಿಬಿಡ್ತಾನೆ. ಅದನ್ನ ಎಷ್ಟು ದೃಷ್ಟಾಂತ ನಾವು ನೋಡ್ತೇವೆ. ಅಮ್ಮನಿಗೆ ಮಾಯೆ, ಅವನು ಅಮ್ಮ ಅಂತ ಕೂಗ್ತಾನೆ, ಅಮ್ಮ ಅಂತ ಅವನು ಅಮ್ಮ ಅನ್ಕೊಳ್ಳೋ ವೇಳೆಗೆ ತಾನು ದೊಡ್ಡ ದೇವರ ತರಹ ತೋರಿಸ್ಕೊಳ್ತಾನೆ. ಅಯ್ಯೋ ಇವನ್ ಯಾರೋ ದೇವರೇನೋ ಅಥವಾ ಇವನ್ ಯಾವ್ದೋ ಭೂತಾನೋ ಪ್ರೇತನೋ ಇದ್ರೊಳಗೆ ಏನೋ ಹೋಗ್ಬಿಟ್ಟಿದೆ ಅಂತ ಯೋಚನೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಮನುಷ್ಯನಾಗಿ ಪುಟಾಣಿ ಕಂದನಾಗಿ ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಅಂದ್ರೆ ಇದೆಲ್ಲ ಯಾವುದರ ಬಲದಿಂದ ಅಂದ್ರೆ ಮಾಯೆಯ ಬಲದಿಂದ. ಆದ್ರಿಂದೇ ಮಾಯಾತೀತನಾಗಿದ್ದೇನೆ ಅಂತ ಅಂದುಕೊಳ್ಳಬಲ್ಲಂಥ ಪರಮಾತ್ಮನ ನಾಮಸ್ಮರಣೆ ನಿತ್ಯ ನಿರಂತರವಾಗಿ ಇದ್ದ ಜಾಗದಲ್ಲಿ ಮಾಯೆ ತನ್ನ ಪ್ರಭಾವ ಬೀರಲ್ಲ ಅಂತ ನಾವು ಶಾಸ್ತ್ರಗಳಲ್ಲಿ ಓದಿರೋದು, ತಿಳ್ಕೊಂಡಿರೋದು, ಕೇಳ್ಕೊಂಡಿರೋದು. ನಾರದರು ಅದೇ ರೀತಿ ಭಾವನೆಯಲ್ಲಿದ್ರು. ನಿತ್ಯ ನಿರಂತರವಾಗಿ ನಾನು ಭಗವನ್ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತೇನೆ, ನನ್ನ ಮೇಲೆ ಯಾವ ಮಾಯೆ ಪ್ರಭಾವ ಬೀರಕ್ಕಾಗತ್ತೆ ಅಂತ. ಅದೇ ನಾರದರು ಈ ರಾಜನ ಇದಕ್ಕೆ ಹೋಗಿ ಶ್ರೀಮತಿಯನ್ನ ಕಂಡಾಗ ಶ್ರೀಮತಿ ನನಗೆ ಪತ್ನಿಯಾಗಬೇಕು ಅನ್ನೋ ಮೋಹ ಬಂದ್ಬಿಡ್ತು ಅವರಿಗೆ. ಅವಳು ನನ್ನನ್ನ ಮೆಚ್ಚೋ ತರ ಸುಂದರ ರೂಪ ನನಗೆ ಮಾಡುವಂತ ವಿಷ್ಣು ಹತ್ರ ಹೋಗಿ ಬೇಡ್ಕೊಂಡ್ರು. ನಾವು ಕಥೆ ನೋಡಿದ್ದೇವೆ.
ಹಾಗೆ ಭಾಗವತದಲ್ಲಿ ನಾವು ನೋಡುವಂಥ ಉದಾಹರಣೆ ಇನ್ನೊಂದು ಏನಂದ್ರೆ, ಭಾಗವತದಲ್ಲೇ ಈ ಕೃಷ್ಣನ ಜೊತೆಯಲ್ಲಿ ನಾರದರು ಬರ್ತಾ ಇದ್ದಾರೆ. 12ನೇ ಸ್ಕಂದದಲ್ಲಿ ಈ ಪ್ರಸಂಗ ಬರುತ್ತೆ. ಬರ್ತಾ ಇರುವಾಗ ಕೃಷ್ಣನ ಜೊತೆಯಲ್ಲಿ ಅವರ ಮನಸ್ಸೊಳಗೆ ಕೃಷ್ಣ ಏನೇನೆಲ್ಲ ಮಾಡ್ದ, ಅವನು ನೋಡಿದ್ರೆ ಈ 16,008 ಜನರ ಜೊತೆಯಲ್ಲಿದ್ದು ಯಾವಾಗ ಮೋಹದಲ್ಲಿದ್ದಾನೋ ಯಾವಾಗ ಮೋಹದಲ್ಲಿಲ್ವೋ ನಮ್ಗೇನು ಗೊತ್ತಾಗಲ್ಲ. ಅವಳು ಯಾರೋ ರಾಧೆ ಅಂತೆ, ಇವಳು ಯಾರೋ ರುಕ್ಮಿಣಿ ಅಂತೆಲ್ಲ ಮನಸ್ಸಲ್ಲಿ ನಾರದರು ಭಾವಿಸ್ಕೊಳ್ತಾ ಇದ್ದಾರೆ. ನಾನು ನೋಡು ನೈಷ್ಠಿಕ ಬ್ರಹ್ಮಚರ್ಯದಲ್ಲಿದ್ದುಕೊಂಡು ನಾನು ಈ ಮೋಹಕ್ಕೆ ಈ ಮಾಯೆಗೆ ಒಳಗಾಗಿಲ್ಲ ಅನ್ನುವ ಭಾವ ಅವರ ಮನಸ್ಸಲ್ಲಿ ಆಡ್ತಾ ಇದೆ. ಇವರಿಗೇನು ನಾರದರಿಗೆ ಅದು ಗೊತ್ತಾಗುತ್ತಿಲ್ಲ. ಅವರ ಮನಸ್ಸಿನೊಳಗೆ ಇದು ಆಡ್ತಾ ಇರೋದು ಪರಮಾತ್ಮನಿಗೆ ಗೊತ್ತಾಗ್ತಾ ಇದೆ, ಪಕ್ಕದಲ್ಲೇ ಇದ್ದಾನೆ, ಬಾಯಲ್ಲಿ ಬಿಟ್ಟವರೇನು ಹೇಳಿಲ್ಲ. ಆಗ ಪರಮಾತ್ಮ ಹೇಳಿದ, ನಾರದರೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಒಂದು ಸ್ವಲ್ಪ ಎಲ್ಲಿಂದಾದ್ರೂ ನೀರು ತರ್ತೀರಾ ಅಂತ ಹೇಳ್ದ. ಆಯ್ತು, ನೀರು ತರಕ್ಕೇನಂತೆ ಹೋಗ್ತೀನಿ ಅಂತ ಹೋದ್ರು ನಾರದರು. ಅವರು ಅಲ್ಲಲ್ಲಿ ಹುಡುಕ್ತಾ ಒಂದು ಬಾವಿ ಹತ್ರ ಬಂದ್ರು. ಬಾವಿಯಿಂದ ನೀರು ತಗೊಳ್ಬೇಕು. ಅಲ್ಲೊಬ್ಬ ಸ್ತ್ರೀ ಬಂದ್ಲು. ಏನು ಇಲ್ಲದೆ ಇದ್ರೆ ಬರೀ ಬಾವಿಯಿಂದ ನೀರು ತರಕ್ಕಾಗಲ್ವಲ್ಲ. ಆದ್ರಿಂದ ಒಬ್ಬ ಸ್ತ್ರೀ ಬಂದ್ಲು, ಕೊಡ ತಂದಿದ್ಲು. ಅಮ್ಮ ಕೊಡ ಬೇಕು ನನಗೆ, ನಾನು ಒಂದ್ ಸ್ವಲ್ಪ ನೀರು ತಗೊಳ್ತೀನಿ ಅಂದಾಗ ಕೊಡ ಕೊಟ್ಲು. ನೀರು ತೆಗೆದದ್ದಷ್ಟೇ, ಆಕೆ ನಿಂತಿದ್ಲಲ್ವಾ, ಅವಳ ಮೇಲೆ ಇವರಿಗೆ ಮೋಹ ಬಂದ್ಬಿಡ್ತು. ಅವರು ನೀನು ನನ್ನನ್ನ ವಿವಾಹ ಮಾಡ್ಕೊಳ್ತೀಯ ಅಂತ ಕೇಳಿದ್ರು. ಆಕೆ ನನಗೇನು ಗೊತ್ತಿಲ್ಲ, ನೀವು ನಮ್ಮ ತಂದೆ ತಾಯಿನ ಕೇಳಬೇಕು ಅಂತ ಹೇಳಿದ್ಲು. ಇವರು ಮನೆಗೆ ಹೋದ್ರು. ಕೊಡ ಬಾವಿಗೆ ಬಿಟ್ಟು ನೀರು ತೆಗೆದಾಗಿದೆ. ಈಗ ಅವಳ ಮನೆಗೆ ಹೋದ್ರು. ಅವ್ರ ತಂದೆ ತಾಯಿ ಆಗಬಹುದು ಅಂತ ಹೇಳಿದ್ರು. ಕುಲ ಗೋತ್ರ ಏನು ವಿಚಾರಿಸ್ಲಿಲ್ಲ, ವಿವಾಹ ಮಾಡಿಕೊಟ್ಟಾಯ್ತು. ಸುಮಾರು ಕಾಲ ಕಳೀತು. 1 6 7 ಇಷ್ಟು ಮಕ್ಕಳು ಆಯ್ತು. ಇವರಿಗೆ ಈಗ ಸಂಸಾರದೊಳಗೇ ಮುಳುಗೋಗ್ಬಿಟ್ಟಿದ್ದಾರೆ. ಎಷ್ಟು ಮೋಹ ಅಂದ್ರೆ ಪತ್ನಿ ಮೋಹ, ಪುತ್ರ ಮೋಹ, ಈ ಮಕ್ಕಳ ಮೋಹದೊಳಗೇ ಮುಳುಗುಬಿಟ್ಟಿದ್ದಾರೆ. ಒಂದು ದಿವಸ ಸಂಸಾರ ಅಂದಮೇಲೆ ವ್ಯವಹಾರ ಮಾಡಬೇಕಲ್ಲ, ವ್ಯವಹಾರಕ್ಕೋಸ್ಕರ ಅಲ್ಲಿ ಇಲ್ಲಿ ವ್ಯಾಪಾರ ಅದು ಇದು ಹೋಗ್ತಾ ಇರ್ತಾರೆ ಕೆಲಸಕ್ಕೆ, ಉದ್ಯೋಗಕ್ಕೆ ಅಂತ. ಒಂದು ದಿವಸ ಉದ್ಯೋಗಕ್ಕೆ ಹೋಗಿ ವಾಪಸ್ಸು ಬರಬೇಕು. ವಾಪಸ್ಸು ಬರೋ ಅಷ್ಟರಲ್ಲಿ ಇವರ ಪ್ರವಾಹ ಬಂದು ಇವರ ಹಳ್ಳಿ ಎಲ್ಲ ಮುಳುಗೋಗ್ಬಿಟ್ಟಿದೆ. ಇವರಿದ್ದಂಥ ಹಳ್ಳಿ ಮುಳುಗೋಗ್ಬಿಟ್ಟಿದೆ. ಇವರು ತಮ್ಮ ಪತ್ನಿ ಹೆಸರಿಡಿದು ಜೋರಾಗಿ ಕೂಗ್ಕೋತಿದ್ದಾರೆ. ಆದರೆ ಅವಳೆಲ್ಲೂ ಕಾಣ್ತಾ ಇಲ್ಲ. ತುಂಬಾ ಕೂಗ್ದಾಗ ಒಂದ್ಸಲಿ ಕೈ ಏನೋ ಹೀಗ ನೀರೊಳಗೆ ಕಾಣ್ತು. ಆ ಕೈ ಬಳೆ ಕಾಣ್ತು. ಇವಳೆ ನನ್ನ ಪತ್ನಿ ಅಂತ ಅನ್ಕೊಂಡು ಆ ನೀರಿಗೆ ಧುಮುಕಿ ಅವಳನ್ನ ತಾನು ಜೀವಂತ ಉಳಿಸ್ಕೊಳ್ಳೋಣ ಅಂತ ನೋಡಿ ಅಲ್ಲಿ ಮಕ್ಕಳ ಮೇಲೂ ಇಲ್ಲ, ಅವಳ ಪತ್ನಿನ ಹಿಡ್ಕೊಂಡು ಕೂಗ್ಕೋತಾ ಇದ್ದಾರೆ. ಆ ಪತ್ನಿ ಹೆಸರಿಡಿದು ಕೂಗಿ ಇನ್ನೇ ಧುಮುಕಿ ಅವಳನ್ನ ಹಿಡಿಬೇಕು ಅನ್ನುವಾಗ ನಾರದ್ರೆ ನೀರಲ್ಲಿ ಅನ್ನುವ ಶಬ್ದ ಕೇಳಿಸ್ತಾರೆ. ಆಗ ಗೊತ್ತಾಯ್ತು ತಾನು ಯಾವ ಮಾಯಾಜಾಲದಲ್ಲಿ ಬಿದ್ದಿದ್ದೆ ಅಂತ. ನಾರದ್ರೆ ನೀರಲ್ಲಿ ಅಂದಾಗ ತಾನು ನೀರು ತರೋದಕ್ಕೆ ಬಾವಿಗೆ ಬಂದಿದ್ದೆ, ಕೊಡದಿಂದ ನೀರನ್ನು ತೆಗೆದಿದ್ದೆ, ಆದ್ರೆ ಕೃಷ್ಣನಿಗೆ ನೀರನ್ನ ತಗೊಂಡೇ ಹೋಗ್ಲಿಲ್ಲ. ನೋಡಿದ್ಯಾ, ಕೃಷ್ಣ ಸಾವಿರಾರು ಜನರ ಪತ್ನಿಯರಲ್ಲಿ ಮಾಯಾದೊಳಗೆ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವನು ಮಾಯಾತೀತನೇ ಆಗಿದ್ದಾನೆ. ಮಾಯೆಯೊಳಗೆ ನಮ್ಮನ್ನ ಸಿಲುಕಿಸಿ ಇವನು ನಮ್ಮನ್ನ ಪರೀಕ್ಷೆ ಮಾಡುವಂಥವನಿವನು. ನಾನು ಮಾಯಾತೀತ, ಭಗವನ್ನಾಮ ಸ್ಮರಣೆಯಿಂದ ನಾನು ಮಾಯೆಯಿಂದ ದೂರ ಇದ್ದೀನಿ ಅನ್ಕೊಂಡಿದ್ದೆ. ಆದರೆ ನಾನು ಮಾಯೆ ಒಳಗೆ ಇದ್ದೀನಿ, ನಾನು ಮಾಯಾತೀತನಾಗಿಲ್ಲ ಅನ್ನುವುದರ ಅರಿವು ನಾರದರಿಗೆ ಬಂತು ಅಂತ ಭಾಗವತದಲ್ಲಿ ಬರುತ್ತೆ. ಅಂದ್ರೆ ಮಾಯೆ ಪ್ರಭಾವ ಯಾವಾಗ ಯಾವ ರೀತಿಯಲ್ಲಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಆದ್ರಿಂದಲೇ ಸಾಹಿ ಅಂತ ಅವರು ಸುಮೇಧ ಋಷಿ ಹೇಳ್ತಾರೆ. ಆದ್ರಿಂದ ತಸ್ಯಾಃ ಪ್ರಭಾವೇಣ, ಅವಳ ಪ್ರಭಾವದಿಂದ ಇದೆಲ್ಲ ನಡೀತಿದೆಯಪ್ಪ. ಇದರಿಂದ ನಮಗೆ ಬಿಡುಗಡೆ ಬೇಕಂದ್ರೆ ಅವಳಿಗೆ ನಾವು ಮೊರೆ ಹೋಗಬೇಕು ಅಂತ. ಹಾಗೆ ಅಂಥ ಮಹಾಮಾಯಾ ಸ್ವರೂಪಿಣಿಯಾದ ದೇವಿಯನ್ನ ಮತ್ತೊಮ್ಮೆ ಮನನ ಮಾಡಿಕೊಂಡು, ನಾವು ಎಷ್ಟೇ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೂ ಕೂಡ ಮಾಯೆ, ಈಗ ಹೇಳಿದ್ವಲ್ಲ, ಎಲ್ಲಾ ಅತೀತರಾದಂಥ ನಾರದರಿಗೆ, ಇನ್ನು ಶಿವಾದಿಗಳಿಗೆ ಹಾಗೆ ವಿಷ್ಣುಗೆ ಬಿಟ್ಟಿಲ್ಲ ಅಂತ ಆದಾಗ ನಾವು ಅದರಿಂದ ಹೊರತಾಗಿದ್ದೇವೆ ಅಂತ ನಾವು ಭಾವಿಸಿಕೊಳ್ಳದೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅನ್ನುವ ಪರಮಾತ್ಮನ ಮಾತನ್ನ ಅನುಸರಿಸ್ಕೊಳ್ತಾ ಪರಮಾತ್ಮನಿಗೆ, ದೇವರೇ ನಮ್ಮನ್ನ ಈ ಮಾಯಾಜಾಲದಿಂದ ಬಿಡಿಸಿ ನೀನೇ ಕಾಪಾಡಬೇಕು. ನಮಗೆ ಈ ಮನಸ್ಸನ್ನ ಕೊಟ್ಟಿರುವವನು ನೀನು. ಮನಸ್ಸು ಮಾಯೆಯ ದೊಡ್ಡ ಒಂದು ಶಕ್ತಿ. ಮನಸ್ಸಿನಲ್ಲಿ ದೊಡ್ಡ ಚಂಚಲತೆಯನ್ನ ತುಂಬಿಟ್ಟಿರುವವನು ನೀನು. ಮನಸ್ಸನ್ನ ನಿಗ್ರಹಿಸ್ತೇನೆ,
ನಿನ್ನ ಧ್ಯಾನ ಮಾಡ್ತೇನೆ, ನಿನ್ನ ಸ್ಮರಣೆ ಮಾಡ್ತೇನೆ ಅಂತ ನಾನು ಯೋಚನೆ ಮಾಡ್ತೇನೆ. ಪ್ರತಿಯೊಬ್ಬರ ಮನಸ್ಸಲ್ಲಿ ಇದೆ, ಅದೇನು ಸುಳ್ಳಲ್ಲ. ಎಲ್ಲರ ಮನಸ್ಸಲ್ಲೂ ಕೂಡ ನಾವು ಈ ಪ್ರಪಂಚದಿಂದ ದಾಟಿ ಹೋಗಬೇಕು, ನಮಗೆ ಪರಮಾತ್ಮನ ಸ್ಮರಣೆ ಬೇಕು. ಅವರೆಲ್ಲ ಧ್ಯಾನ ಮಾಡ್ತಾರಲ್ಲ, ಈಗ ಎಷ್ಟೋ ಧ್ಯಾನದ ಕ್ಲಾಸ್ಗಳು ಹೋಗ್ತಾರಲ್ಲ, ನನಗೂ ಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ನನಗೆ ಮಾಡಕ್ಕಾಗದೇ ಇರುವಂತೆ ಅಡ್ಡಪಡಿಸ್ತಾ ಇರೋದು ಯಾವುದು? ನನ್ನ ಮನಸ್ಸು. ಆದ್ರಿಂದ ದೇವರೇ, ಈ ಎಲ್ಲವನ್ನ ನಿರ್ಮಾಣ ಮಾಡಿರೋ ನೀನು ನಮ್ಮನ್ನ ನೀನೇ ನಿನ್ನ ಕರುಣಾ ಮಾತ್ರದಿಂದ, ಅದನ್ನ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದಾನೆ. ನೀಚೋಪಿ ಪಾಪವಲಿತೋಪಿ ವಿನಿಂದಿತೋಪಿ ಬ್ರೂಯಾತ್ ತವಾಹಮಿತಿ ಎಸ್ತು ಕಿಲ ಏಕವಾರಂ. ಒಂದು ಸಲಿ ದೇವರೇ ನಾನು ನಿನ್ನವನು ಅಂತ ಹೇಳಿದವನನ್ನ ನಾನು ನನ್ನದಾಗಿಸಿಕೊಳ್ತೇನೆ. ತಂ ಯಚ್ಛಸಿ ಈಶ ನಿಜಲೋಕಮಿತಿ ವ್ರತಂ. ಇದು ನಿನ್ನ ವ್ರತ. ನಿನ್ನ ವ್ರತವನ್ನ ನೆನೆದು ನಮ್ಮನ್ನ ಉದ್ಧರಿಸಪ್ಪ, ನಮ್ಮನ್ನ ಕಾಪಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ನಮ್ಮನ್ನ ದಾಟಿಸ್ತಾನೆ, ಕಾಪಾಡ್ತಾನೆ. ಈ ಮನಸ್ಸಿನ ಚಂಚಲತೆ ಇತ್ಯಾದಿಗಳಿಂದ, ನಮ್ಮೊಳಗೆ ಉಂಟಾಗುವಂತಹ ಲೋಪದೋಷಗಳಿಂದ ನಮ್ಮನ್ನ ಅವರು ಪಾರು ಮಾಡ್ತಾನೆ ಅನ್ನುವುದನ್ನ ಮತ್ತೊಮ್ಮೆ 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 ಮನನ ಮಾಡ್ಕೊಳ್ತಾ, ಯಾಕೆಂದ್ರೆ ಮಾಯೆ ಪ್ರಪಂಚದೊಳಗೆ ನಾವಿದ್ದೇವೆ. ಆದ್ರಿಂದ ನೋಡಿ, ಅಪರಾಜಿತ ಮಹಿಮೆ, ನಾವು ಈ ನಾಮಗಳು ಮುಗಿಯೋವರೆಗೆ ಅಪರಾಜಿತ ಅಂತ ಹೇಳ್ಕೊಂಡಿದ್ದೇವಲ್ಲ, ಅಪರಾಜಿತ ಆರಂಭ ಏನು? ಯಾದೇವಿ ವಿಷ್ಣು ಮಾಯೇತಿ ಶಬ್ದಿತ. ಕೊನೆ ಏನು? ಯಾದೇವಿ ಭ್ರಾಂತಿ ರೂಪೇಣ. ಮಾಯೆ ಭ್ರಾಂತಿ ಒಂದು ವೃತ್ತ. ಮಾಯೆ ಬೇರೆ ಅಲ್ಲ, ಭ್ರಾಂತಿ ಬೇರೆ ಅಲ್ಲ. ಆ ಮಾಯಾ ಭ್ರಾಂತಿಗಳ ಮಧ್ಯದಲ್ಲಿ ದೇವಿ ಬುದ್ಧಿ ರೂಪದಲ್ಲಿ, ನಿದ್ರಾ ರೂಪದಲ್ಲಿ, ಕ್ಷುಧಾ ರೂಪದಲ್ಲಿ, ತೃಷ್ಣಾ ರೂಪದಲ್ಲಿ, ತುಷ್ಟಿ ರೂಪದಲ್ಲಿ, ಲಕ್ಷ್ಮೀ ರೂಪದಲ್ಲಿ ಎಲ್ಲ ಬಂದ್ಲು. ಎಲ್ಲಾ ಬರ್ತಾ ಇದ್ರು. ಮಧ್ಯದಲ್ಲಿ ಈ ಭ್ರಾಂತಿ ಮತ್ತು ಮಾಯೆ, ಈ ಸರ ಒಳಗಡೆ ಇದ್ದೇ ಇದೆ ದಾರ. ಆದ್ದರಿಂದ ನಾನು ಯಾವುದನ್ನ ಪಡ್ಕೊಂಡಿದ್ರು ಕೂಡ ಇದರ ಅತೀತ ಆಗಬೇಕಾದ್ರೆ, ಅಪರಾಜಿತ ಅನ್ನುವ ಸ್ಥಾನವನ್ನ ನಾನು ಹೊಂದಬೇಕಾದ್ರೆ ಆ ದೇವಿಗೆ ನಾವು ನಮಸ್ತಸ್ಯೈ ನಮಸ್ತಸ್ಯೈ. ಅದರಿಂದ ಈ ಪ್ರಪಂಚ ಇರುವುದೇ ಈ ಮಾಯೆ ಮತ್ತು ಭ್ರಮೆಯ ಒಳಗಡೆ. ಪ್ರಪಂಚದೊಳಗಡೆ ನಾವಿದ್ದೇವೆ. ಆದ್ರಿಂದ ನಾವು ಇದರಿಂದ ಬಿಡುಗಡೆ ಹೊಂದೋದಕ್ಕೆ ನಮಸ್ತಸ್ಯೈ 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 ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಈ ಒಂದು ಭ್ರಾಂತಿಯ ಜಾಲದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯವಾಗಿ ನಾವು ಅಪರಾಜಿತ ಅಂತ ಆಗೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮತ್ತೊಮ್ಮೆ ಮನನ ಮಾಡಿಕೊಂಡು ಈಗ ಮುಂದಿನ ನಾಮ ಮಹಾಸತ್ವ. ಮಹಾಸತ್ವ ಅನ್ನುವ ನಾಮಕ್ಕೆ ಬಂದ್ವಿ. ಸತ್ವ ಅಂತ ಹೇಳಿದರೆ ಅದು ಈಗ ನಾವು ಹೇಳಿದ್ವಲ್ಲ, ಹೊರಗೆ ಕಾಣುವಂತಹ ಒಂದು ಚೈತನ್ಯ ಅಲ್ಲ. ಈಗ ಹೊರಗೆ ನಾವು ಬದುಕಿದೀವಿ ಅನ್ನೋದಕ್ಕೆ ಗುರುತೇನಾಗಿರುತ್ತೆ? ಕೈ ಎತ್ತುತ್ತೇವೆ, ಕಾಲು ಅಲ್ಗಾಡಿಸ್ತೇವೆ, ಬೇಕು ಒಂದು ಜಾಗಕ್ಕೆ ಹೋಗ್ತೇವೆ, ಯಾರ ಹತ್ರ ಏನಾದ್ರೂ ಹೇಳಬೇಕು ಅಂದ್ರೆ ಮಾತಾಡ್ತೇವೆ. ಈ ರೀತಿಯಾಗಿ ನಾವು ವಿಧ ವಿಧವಾದ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಹಾಗೆ ಚಟುವಟಿಕೆಯಲ್ಲಿ ಇರೋದಕ್ಕೆ ಆಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಇಂದ್ರಿಯಗಳಲ್ಲಿ ಕಾಣುತ್ತೆ. ಆದ್ರಿಂದ ನಾವು ಇವರನ್ನ ಜೀವಂತ ಇದ್ದಾರೆ, ಬದುಕಿದ್ದಾರೆ ಅಂತ ತಿಳ್ಕೊಳ್ತೇವೆ. ನಿದ್ರಾಗತರಾದವರಲ್ಲಿ ಕೂಡ ಈಗ ಕೈ ಚಲನೆ ಇತ್ಯಾದಿಗಳು ಇಲ್ಲ ಅಂದ್ರೆ ಅವರು ಗಾಢವಾದ ನಿದ್ರೆಯಲ್ಲಿದ್ದಾರೆ. ಇದನ್ನೆಲ್ಲ ನಾವು ಹೇಗೆ ತಿಳ್ಕೊಳ್ತೇವೆ? ಇದೆಲ್ಲ ಹೊರ ಚಟುವಟಿಕೆ. ಒಳಗಡೆ ಇದನ್ನೆಲ್ಲ ಮಾಡಿಸೋದಕ್ಕೆ, ಯಾವುದನ್ನ ಕೈ ಅಲುಗಾಡುವಂತೆ ಮಾಡೋದಕ್ಕೆ, ಕಣ್ಣು ರೆಪ್ಪೆ ಮಿಟುಕಿಸುವುದಕ್ಕೆ, ಕಣ್ಣು ಯಾವ ವಸ್ತುವನ್ನ ನೋಡಬೇಕೋ ಆ ಕಡೆ ಹೋಗೋದಕ್ಕೆ, ಕಿವಿ ಯಾವ ಶಬ್ದವನ್ನ ಕೇಳಬೇಕೋ ಆ ಶಬ್ದವನ್ನ ಕೇಳೋದಕ್ಕೆ. ಅಂದ್ರೆ ಈ ರೀತಿ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ತಾವು ಚಟುವಟಿಕೆಯನ್ನ ಮಾಡೋದಕ್ಕೆ ಒಳಗೆ ಇರುವಂತ ಒಂದು ಚೈತನ್ಯ ಶಕ್ತಿ ತುಂಬಬೇಕು. ಆ ಒಳಗಿರುವ ಚೈತನ್ಯವನ್ನ ಸತ್ವ ಅಂತ ಕರೀತಾರೆ. ಅಂದ್ರೆ ಅದು ಅಂತರಂಗದ ಬಲ. ಇವೆಲ್ಲ ಇಂದ್ರಿಯಗಳಲ್ಲಿರುವ ಬಲ, ಕಣ್ಣಿಗೆ ನೋಡುವ ಬಲ, ಕಿವಿಗೆ ಕೇಳುವ ಬಲ, ಇದೆಲ್ಲ ಹೊರಗೆ ಇರೋದು. ಆ ಹೊರಗೆ ಇರುವ ಅದಕ್ಕೆ ಒಂದು ಕನೆಕ್ಷನ್ ಬರಬೇಕಲ್ಲ. ಅದನ್ನೇ ನಾವು ಈಗ ಅವಿದ್ಯಾ ಅಸ್ಮಿತಾ ಅನ್ನುವಾಗ, ಅಸ್ಮಿತಾ ಅನ್ನೋದು ಈ ಒಳಗಿನ ಸತ್ವ. ಆ ಸತ್ವ ಇವುಗಳಿಗೆ ಬಲ ಕೊಡ್ತಾ ಇದೆ. ನಾವು ಆ ಸತ್ವವನ್ನು ಬಿಟ್ಟು ಬುದ್ಧಿ ಮನಸ್ಸುಗಳ ನೆಲೆಯಲ್ಲಿ, ಬುದ್ಧಿ ಎನ್ನುವುದಕ್ಕೂ ಕೂಡ ಒಳಗಿನ ಚೈತನ್ಯ ಸತ್ವ ತುಂಬೋದು. ಆ ಒಳಗಿನ ಚೈತನ್ಯವನ್ನ ದೃಕ್ ಶಕ್ತಿ ಅಂತ ಕರೀತಾರೆ. ಬುದ್ಧಿಯನ್ನ ದರ್ಶನ ಶಕ್ತಿ ಅಥವಾ ದೃಷ್ಟ ಶಕ್ತಿ ಅಂತ, ದರ್ಶನ ಶಕ್ತಿ ಅಂತ ಕರೀತಾರೆ.
ಈ ದೃಕ್ ಮತ್ತು ದರ್ಶನ ಇದೆಯಲ್ಲ, ಆ ದೃಕ್ಕನ್ನ ದರ್ಶನವನ್ನ ನಾವು ಒಂದಾಗಿ ಮಾಡ್ಕೊಂಡು ಬಿಟ್ಟಿರೋದ್ರಿಂದ ನಾವು ತಿಳ್ಕೊಳ್ತಾ ಇರೋದೇನು, ಈಗ ವಿಜ್ಞಾನ ಹೇಳೋದೂ ಬುದ್ಧಿಯ ನೆಲೆಯಲ್ಲಿ, ಕಣ್ಣಿನಲ್ಲಿ ಈ ಒಂದು ವಸ್ತುವಿನ ಮೇಲೆ ಕಣ್ಣಿನ ಕಿರಣಗಳು ಬಂತು, ಅದು ಹೋಗಿ ರೆಟಿನಾದಲ್ಲಿ ಬಿಂಬಿತ ಆಯಿತು, ತಲೆ ಕೆಳಗಾಗಿದ್ದನ್ನ ಬುದ್ಧಿಯಲ್ಲಿ ನೇರ ಮಾಡ್ತು, ಬುದ್ಧಿ ನಿರ್ಣಯ ಮಾಡ್ತು, ಇದು ಮೊಬೈಲು, ಇದು ಪುಸ್ತಕ, ಇದು ಹೂವು, ಇದು ಮಣೆ ಅಂತ ಬುದ್ಧಿ ನಿರ್ಣಯ ಮಾಡ್ತು ಅಂತ ನಾವು ವಿಜ್ಞಾನದ ನೆಲೆಯಲ್ಲಿ ನೋಡ್ತೇವೆ. ಆ ಬುದ್ಧಿ ನಿರ್ಣಯ ಮಾಡೋದಕ್ಕೂ ಆ ಬುದ್ಧಿಯಲ್ಲಿರುವ ಈ ದರ್ಶನ ಶಕ್ತಿ, ನಿರ್ಣಯ ಶಕ್ತಿ, ಆ ನಿಶ್ಚಾಯಕ ಶಕ್ತಿ, ಆ ಶಕ್ತಿಗೆ ಒಳಗಿರುವ ಚೈತನ್ಯ ಬುದ್ಧಿಗೆ ಬಲ ಕೊಡ್ಲಿಲ್ಲ ಅಂದ್ರೆ ಬುದ್ಧಿ ಏನಾಗುತ್ತೆ, ಸತ್ವಹೀನ ಆಗತ್ತೆ. ಆಗ ಅದು ನಿರ್ಣಯ ಮಾಡದೆ ಹೋಗುತ್ತೆ. ಈಗ ಕೋಮಾ ಇತ್ಯಾದಿ ಸ್ಥಿತಿಯಲ್ಲಿ ಯಾಕೆ ಅದು ನಿರ್ಣಯ ಮಾಡದ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅದಕ್ಕೆ ಈ ಕನೆಕ್ಷನ್ ಇಲ್ಲ, ಯಾವ ಆತ್ಮ ಚೈತನ್ಯದ ಕನೆಕ್ಷನ್ ಇಲ್ಲ, ಅದು ಡಿಸ್ಕನೆಕ್ಟ್ ಆಗಿದೆ. ಆದ್ದರಿಂದ ಅದಕ್ಕೆ ಈ ಅರಿವು ಬರ್ತಾ ಇಲ್ಲ. ಇಂದ್ರಿಯಗಳು ಇದ್ದಾಗಲೂ ಕೂಡ ಆ ಇಂದ್ರಿಯಗಳಲ್ಲಿ ಬರುವಂತ ಚಟುವಟಿಕೆಗಳು, ಕಣ್ಣು ಬೇಕಾದ್ರೆ ಡಾಕ್ಟರ್ಗಳು ಹೀಗೆ ಬಿಡಿಸಿ ನೋಡ್ತಾರೆ ನೋಡಿ, ಬಿಡಿಸಿ ನೋಡಿದಾಗ ಕಣ್ಣು ಬೇಳೆ ಹೊರಳಲ್ಲ, ಕಣ್ಣು ಗುಡ್ಡೆಗಳು ತಿರುಗಲ್ಲ. ಅಂದ್ರೆ ಆ ರೀತಿಯಲ್ಲಿ ಆ ಚಲನೆ ಬರಬೇಕಾದ್ರೆ ಒಳಗಿರುವ ಆ ಸತ್ವ ಅದನ್ನ ಕೊಡಬೇಕು. ಹಾಗೆ ಈಗ ಆ ಸತ್ವವನ್ನ ನಾವು ನೋಡಿದರೆ ಪ್ರತಿಯೊಂದು ಶರೀರದೊಳಗೆ ಎಷ್ಟು ಶರೀರಗಳಿದೆ ನೋಡಿ. ನಾವು ಹೇಳಿರುವಂತೆ ಅಂದ್ರೆ ಭಾರತೀಯ ದರ್ಶನ ಶಾಸ್ತ್ರದಂತೆ ಪ್ರತಿಯೊಂದು ಕೂಡ ಚೈತನ್ಯವೇ, ಪ್ರತಿಯೊಂದು ಕೂಡ ಚೈತನ್ಯ. ಆದ್ರಿಂದ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ಎಲ್ಲ ಭೂತಗಳು ಯಾವುದು ಅಂತ ಕೇಳಿದ್ರೆ ಕಲ್ಲು, ಮಣ್ಣು, ಗಿಡ, ಮರ ಎಲ್ಲ ಭೂತಗಳು. ಆ ಭೂತಗಳೊಳಗೆ ಚೇತನತ್ವ ರೂಪದಲ್ಲಿ ಇರುವವಳು ಯಾರೋ ಅವಳು ಸತ್ವಸ್ವರೂಪಿಣಿ. ಅವಳನ್ನ ಈಗ ನಾವು ರಾಶಿ ಮಾಡಿದರೆ, ಇದೆಲ್ಲ ಒಂದೊಂದೇ ಅಲ್ವಾ, ಒಂದೊಂದೇ ರಾಗಿ. ಈಗ ಧಾನ್ಯ, ಹೊಲದಲ್ಲಿ ಧಾನ್ಯ ಬಿಟ್ಟಿದೆ, ಧಾನ್ಯವನ್ನ ಬಡಿದು ಒಂದೇ ಪೈರಲ್ಲಾದ್ರೆ ಎಷ್ಟು ಧಾನ್ಯ, ಒಂದು ಪೈರಲ್ಲಿ ಒಂದೇ ತಕೊಂಡ್ರೆ ಒಂದು ಕಾಳು, ಒಂದು ಕಾಳು, ಒಂದು ಕಾಳು. ಅದನ್ನೇ ನೀವು ರಾಶಿ ಮಾಡಿದ್ರೆ ದೊಡ್ಡ ಬೆಟ್ಟ, ಧಾನ್ಯದ ಬೆಟ್ಟ. ಆ ರೀತಿಯಲ್ಲಿ ಇಲ್ಲಿ ಸತ್ವ ಅಂದಾಗ ಪ್ರತಿಯೊಂದು ಚೈತನ್ಯದಲ್ಲಿರುವಂಥ ಒಂದು ಸತ್ವಶಕ್ತಿ ಇದೆ. ಆ ಸತ್ವ ರಾಶಿ ಮಾಡಿದಾಗ ಏನಿದೆಯೋ ಅದನ್ನ ಮಹಾ ಸತ್ವ ಅಂದ್ರೆ ಆ ತಾಯಿಯ ನಮಗೆ ಒಳಗಡೆ, ನಮ್ಮ ಒಳಗಡೆ ಇರುವಂತ ಆತ್ಮವಸ್ತು, ನಮಗೆ ನಮ್ಮ ಒಳಗಡೆ ಇರುವಂತ ಆತ್ಮವಸ್ತು ನಮಗೆ ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಬಲವನ್ನ ತುಂಬುತ್ತೆ. ಆದ್ರಿಂದಲೇ ಯಾವುದೇ ಒಂದು ಜ್ಞಾನ ನಮಗಾಗಬೇಕಾದ್ರೆ ಅಂದ್ರೆ ನೋಡಿದೆ ಅನ್ನುವ, ಕೇಳಿದೆ, ತಿಂದೆ, ರಸ ಗೊತ್ತಾಯ್ ಅನ್ನುವುದು ಏನೇ ಗೊತ್ತಾಗಬೇಕಾದ್ರೂ ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ ಅಂತ ಈ 4ರ ಒಂದು ಸಂಯೋಗ ಇರಬೇಕು. ಅದರಲ್ಲಿ ಯಾವ ಒಂದು ಕನೆಕ್ಷನ್ ಕಟ್ಟಾಗಿ ಹೋದ್ರೂ ಕೂಡ ನಮಗೇನಾಗಲ್ಲ, ಅರಿವು ಬರಲ್ಲ. ಆದ್ದರಿಂದನೇ ಈ ಅಭಿನಿವೇಶ ಅನ್ನುವ, ಅಸ್ಮಿತಾ ಅನ್ನುವ ವಿಷಯ ಬಂದಾಗ ಅಸ್ಮಿತಾದಲ್ಲಿ ಬುದ್ಧಿಯ ನೆಲೆಯಲ್ಲಿ ನಮ್ಮನ್ನ ನಾವು ಇಟ್ಟುಕೊಂಡು ಬುದ್ಧಿಯನ್ನ, ದರ್ಶನ ಶಕ್ತಿಯನ್ನ ದೃಕ್ಶಕ್ತಿಯಿಂದ ದೃಕ್ಶಕ್ತಿಯ ಜೊತೆಯಲ್ಲಿ ಒಂದು ಮಾಡ್ಕೊಂಡಿದ್ದೇವಲ್ಲ, ಅದನ್ನ ಅಸ್ಮಿತಾ. ಆದ್ರಿಂದಲೇ ನಮಗೆ ಆತ್ಮದ ಅರಿವು ಬರ್ತಾ ಇಲ್ಲ. ನಮ್ಮೊಳಗೂ ಒಂದು ಆತ್ಮ ಇದೆ ಅನ್ನೋದೇ ನಾವು ತಿಳ್ಕೊತಾ ಇಲ್ಲ. ಪ್ರಾಣನೇ ಆತ್ಮ ಅನ್ಕೊಂಡ್ಬಿಟ್ಟಿದ್ದೇವೆ. ಪ್ರಾಣ ಆತ್ಮ ಅಲ್ಲ, ಪ್ರಾಣ ಜೀವದ ಪಕ್ಕಕ್ಕೆ ಇರುತ್ತೆ. ಆದ್ರಿಂದ ನಮಗೆ ಜೀವ ಪ್ರಾಣ ಎರಡು ಒಂದೇ ಅನ್ಸುತ್ತೆ. ಜೀವ ಅಂದ್ರೆ ಜೀವಾತ್ಮ, ಆತ್ಮ ಚೈತನ್ಯ. ಆದ್ರಿಂದ ನಮಗೆ ಪ್ರಾಣನೇ ನಾವು ಜೀವ ಅನ್ಕೊಂಡಿದ್ದೇವೆ, ಆತ್ಮ ಅನ್ಕೊಂಡಿದ್ದೇವೆ. ಆದ್ರೆ ಪ್ರಾಣ ಬೇರೆ, ಜೀವಾತ್ಮ ಬೇರೆ. ಅದನ್ನ ತಿಳ್ಕೊಳ್ಳದೆ ಇರುವುದನ್ನೇ ಅಸ್ಮಿತಾ ಅಂತ ಕರೀತಾರೆ. ಅಂಥ ಒಂದು ಸತ್ವಶಕ್ತಿ ಅಂದ್ರೆ ಯಾವ ಒಂದು ಸತ್ವಶಕ್ತಿ ನಮ್ಮೊಳಗಿದೆ, ಹಾಗೆ ಪ್ರತಿಯೊಂದು ಜೀವರಾಶಿಗಳಲ್ಲಿ ಯಾವ ಸತ್ವಶಕ್ತಿ ಇದೆ, ಆ ಸತ್ವಶಕ್ತಿಗಳನ್ನೆಲ್ಲ ಒಗ್ಗೂಡಿಸಿದರೆ, ರಾಶಿ ಮಾಡಿದರೆ ಅದು ಮಹಾ ಸತ್ವ. ಸುಮ್ಮನೆ ಇದನ್ನ ಸತ್ವ ಅಂದಾಗ ಪ್ರತಿಯೊಂದು ಜೀವದಲ್ಲಿ, ಒಂದೊಂದು ಜೀವದಲ್ಲೂ ಒಂದೊಂದು ಸತ್ವ ಇದೆ. ಸಿಂಹದಲ್ಲಿ ಒಂದು, ಆನೆಯಲ್ಲಿ ಒಂದು, ಆ ರೀತಿಯಾದ ಸತ್ವವೂ ಕೂಡ ಒಂದಿದೆ. ಆ ರೀತಿಯಾದ ಸತ್ವಗಳನ್ನೆಲ್ಲ ನಾವು ಒಗ್ಗೂಡಿಸಿದಾಗ ಆ ದೇವಿಯ ಸ್ವರೂಪ ಎಲ್ಲರಿಗೆ ತನ್ನ ಶಕ್ತಿಯನ್ನು ಅವಳು ಹಂಚಿ ಕೊಟ್ಟಿದ್ದಾಳೆ.
ತನ್ನ ಒಂದು ಬಲದಲ್ಲಿ ಇರುವಂಥದನ್ನ ಸೌಟಿಂದ ತೆಗೆದು ಬಡಿಸಿದ ಹಾಗೆ ಕೊಟ್ಟಿರುವುದರಿಂದ ಅವಳು ಈ ಎಲ್ಲವನ್ನ ಉಂಟು ಮಾಡಿದ್ದಾಳೆ. ಹಾಗಾಗಿ ಬೆಂಕಿಯಲ್ಲಿರುವಂತಹ ದಾಹಕತ್ವ ಆಗಿರ್ಲಿ, ಜಲದಲ್ಲಿರುವಂತಹ ತಂಪು ಸತ್ವ ಆಗಲಿ, ಈ ಎಲ್ಲವನ್ನ ತಾಯಿ ತಾನು ಉಂಟು ಮಾಡ್ತಾಳೆ ಅನ್ನುವ ಅರ್ಥದಲ್ಲಿ ಅವಳನ್ನ ಮಹಾಸತ್ವ. ಸತ್ವ ಅನ್ನೋದು ಹೊರಟೋಯ್ತು ಅಂತಾದ್ರೆ ಅವಾಗ ಏನಾಗುತ್ತೆ, ಭೂಮಿಯಲ್ಲಿ ಸತ್ವಹೀನ. ಈಗ ನಾವು ಗಲಾಟೆ ಮಾಡ್ತಿರೋದು ಅದೇ ತಾನೆ. ಭೂಮಿಯಲ್ಲಿ ಒಂದು ಕಾಲದಲ್ಲಿ ಒಂದೇ ಬೆಳೆ ಬೆಳೀತಾ ಇದ್ರು. ನಾವು ಓದುವಾಗ 8th ಅಲ್ಲಿ ನಮಗೆ ಎ ಗ್ರೈನ್ ಆಸ್ ಬಿಗ್ ಆಸ್ ಎ ಹೆನ್ಸ್ ಎಗ್ ಅಂತ ಒಂದು ಪಾಠ ಇತ್ತು. ಅಂದ್ರೆ ಯಾರೋ ಒಬ್ಬನಿಗೆ ಒಂದು ಕಾಳು ಸಿಕ್ತಂತೆ, ಅದು ಒಂದು ಕೋಳಿ ಮೊಟ್ಟೆ ಅಷ್ಟು ದೊಡ್ಡದಾಗಿತ್ತಂತೆ. ಅವನಿಗದು ಕಾಳು ಅಂತ ಗೊತ್ತಿಲ್ಲ, ಇದೇನೋ ಸಿಕ್ತು ಅಂತ ತಗೊಂಡು ಬಂದು ತೋರಿಸ್ದ. ಅದನ್ನ ವಿಜ್ಞಾನಿಗಳೆಲ್ಲ ಅನಲೈಸ್ ಮಾಡಿದ್ರು. ಎಲ್ಲ ಅನಲೈಸ್ ಮಾಡಿ ನೋಡಿದಾಗ ಗೊತ್ತಾಯ್ತು ಇದು ಒಂದು ಕಾಳು ಅಂತ. ಇಂಥ ಒಂದು ಕಾಳನ್ನ ಯಾವ ಕಾಲದಲ್ಲಿ ಬೆಳೀತಾ ಇದ್ರು? ಇದು ಬೆಳೆದಿರೋ ಕಾಳೇನಾ? ಅಂದ್ರೆ ಇದು ನಿಜವಾದ ಕಾಳೇನಾ ಅಥವಾ ಕಲ್ಲೋ ಗಿಲ್ಲೋ ಕೃತಕನೋ? ಎಲ್ಲ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಯ್ತು ಇದು ನಿಜವಾಗಿ ಇರುವಂತ ಕಾಳು. ಇಂಥ ಕಾಳನ್ನ ಯಾವ ಕಾಲದಲ್ಲಿ ಬೆಳೀತಾ ಇದ್ರು ತಿಳ್ಕೋಬೇಕು ಅಂತ ರಾಜ ಆಜ್ಞೆ ಮಾಡ್ದ. ಎಷ್ಟು ಹುಡುಕ್ತಾ ಅಂದ್ರೆ ಒಬ್ಬ ಹಣ್ಣು ಮುದುಕ, ಅವನಿಗೆ ಕೈ ಕಾಲು ಚಲಿಸಕ್ಕಾಗಲ್ಲ ಅಂತ ಹಣ್ಣು ಮುದುಕ, ಇಬ್ರು ಎತ್ಕೊಂಡು ಬರ್ಬೇಕು ಅಂತ ಮುದುಕನ್ನ ಕರ್ಕೊಂಡು ಬಂದ್ರು ಅರಮನೆಗೆ. ಅವ್ರ ಕೈಗೆ ಕಾಳನ್ನ ಕೊಟ್ರು. ಆ ಮುದುಕ ಹೀಗೆಲ್ಲ ಮುಟ್ಟಿ ನೋಡಿ ಹಾ ಗೊತ್ತು ಅಂದ್ರು. ಇದೇನಾದ್ರೂ ನೀವು ನೋಡಿದೀರಾ? ಯಾರು ಬೆಳೀತಿದ್ರು? ನಂಗೆ ಗೊತ್ತಿಲ್ಲ, ನಮ್ ತಂದೆ ಇದ್ದಾರೆ, ನಮ್ ತಂದೆ ಹೇಳ್ಬಹುದು ಅಂತ ಹೇಳಿದ್ರು ಅವರು. ಆಗ ರಾಜನಿಗೆ ಆಶ್ಚರ್ಯ, ಅಲ್ಲಪ್ಪ ನೀನೇ ಎತ್ಕೊಂಡು ಬರೋರ್ ತರ ಇದೆಯೇ, ನಿನಗೆ ಹೆಂಗೆ, ನಿನಗೂ ತಂದೆನಾ ಅಂತ. ಆದರೆ ಆ ತಂದೆ ಕೋಲೂರ್ಕೊಂಡು ಬಂದವರು ಅವರಿಗೆ ಕಣ್ಣಿಗೆ ಏನು ಬೇಕಾಗ್ಲಿಲ್ಲ, ಹೀಗೆಲ್ಲ ಏನಿಲ್ಲ, ಮುಟ್ಟಿ ನೋಡ್ಬೇಕಿಲ್ಲ, ಕಾಣ್ತು. ಹೌದು ಈ ತರ ಕಾಳನ್ನ ನಮ್ಮಪ್ಪ ಹೇಳ್ತಿದ್ರು, ಅವ್ರ ಕಾಲದಲ್ಲಿ ಬೆಳೀತಿದ್ರಂತೆ. ನಿಮ್ಮಪ್ಪನ? ಹೌದು, ನಮ್ಮಪ್ಪನೂ ಇದ್ದಾರೆ. ಅವರಪ್ಪನ ಈಗ ಕರ್ಕೊಂಡು ಬಂದ್ರು. ಅವರು ಹೇಳಿದ್ರು, ಹೌದು ನಮ್ಮ ಕಾಲದಲ್ಲಿ ನಾವು ಇಂಥ ಕಾಳನ್ನ ಬೆಳೀತಿದ್ವಿ. ಅಂದ್ರೆ ಆಗ ಅವರು ವಿವರಣೆ ಕೊಡ್ತಾರೆ ಏನಂತ. ನಮಗೆ ದುರಾಸೆ ಇರಲಿಲ್ಲ. ಭೂಮಿಯಲ್ಲಿ ಈಗ ನಾವು 3 ಬೆಳೆ 4 ಬೆಳೆ 20 ಎಷ್ಟು ಸಲ ಬೇಕಾದ್ರೂ ಬೆಳಿತಾನೆ ಇರ್ತೀವಿ. ಆಗ ಅವಳೊಳಗೆ ಸತ್ವ ಹೇಗೆ ಬರಬೇಕು? ಅವಳಲ್ಲಿರುವ ಸತ್ವವನ್ನ ಹೀರ್ಕೊಂಡು ತಾನೇ ಇದು ಫಲ ಕೊಡುತ್ತೆ. ಆದ್ದರಿಂದ ಇದೇ ರೀತಿಯಲ್ಲಿ ಅವರು ವಿಸ್ತಾರವಾದ ವಿವರಣೆಯನ್ನ ಕೊಡ್ತಾರೆ. ಮನುಷ್ಯ ಯಾವ ರೀತಿ ಇದ್ರೆ ಸತ್ವ ಎನ್ನುವುದು ಪ್ರತಿಯೊಬ್ಬನಲ್ಲಿ ಸಂಪನ್ನವಾಗಿರುತ್ತೆ, ಸತ್ವ ಸಂಪನ್ನತೆ ಎನ್ನುವುದು ಬರುತ್ತೆ. ಇವತ್ತು ನಮಗ್ ನಿಜವಾಗಿ ಬೇಕಾಗಿಲ್ಲ, ಲೋಭ ಅಷ್ಟೇ. ನಾವು ನೋಡ್ತೇವೆ, ತಗೊಂಡೋಗಿ 1000 ಮೂಟೆಯನ್ನು ಸಮುದ್ರದಲ್ಲಿ ಎಸೆದ್ರು. ಒಬ್ಬನಿಗೆ ಎಷ್ಟು ಮನೆ ಬೇಕು ನೋಡ್ತೀವಲ್ವಾ? ಒಬ್ಬೊಬ್ಬ 4 ಮನೆ 6 ಮನೆ 10 ಮನೆ, ಈ ತರ ಎಲ್ಲ ಲೋಭದ ಬುದ್ಧಿ ಇದ್ದಾಗ ಸತ್ವ ಎಷ್ಟಿರಕ್ ಸಾಧ್ಯ? ಎಲ್ಲಿಂದ ಬರಕ್ ಸಾಧ್ಯ? ಇಂಥದನ್ನ ನಾವು ಗಮನಿಸ್ತಾ ಬಂದಾಗ ಇಂಥ ಸ್ಥಿತಿ ಲೋಕದಲ್ಲಿ ಉಂಟಾದರೆ ಆಗ ಸತ್ವವನ್ನ ತುಂಬುವಳು ಯಾರು ಅಂದ್ರೆ ದೇವಿ. ಆದ್ದರಿಂದ ಅವಳು ಮಹಾಸತ್ವ. ಈಗ ನೀರಿನಲ್ಲಿ ಏನು ಗುಣ ಇದೆ? ತಿಂದ ಆಹಾರವನ್ನ ಪಚನ ಮಾಡುವಂತಹ ಗುಣ ಇದೆ. ಭೂಮಿಯಲ್ಲಿ ಬಿತ್ತಿದ ಬೀಜದಲ್ಲಿ ಶಕ್ತಿಯನ್ನ ತುಂಬುವಂತಹ ಗುಣ ನೀರಿನಲ್ಲಿದೆ. ಆ ಧಾನ್ಯ ಬೆಳೆಯೋದಕ್ಕೆ ಬೇಕಾದದ್ದು. ಅಂಥ ಒಂದು ಶಕ್ತಿ ನೀರಿನಲ್ಲಿರೋದು ಹೊರಟೋದ್ರೆ ಅದನ್ನ ಸರಿ ಮಾಡೋರು ಯಾರು? ಮಹಾದೇವಿ. ಆದ್ದರಿಂದ ಅವಳನ್ನ ಮಹಾಸತ್ವ ಅಂದ್ರೆ ಪಂಚಭೂತಗಳಲ್ಲಿರುವಂಥ ಯಾವ ಒಂದು ಚೈತನ್ಯ ಇದೆಯೋ, ಸತ್ವ ಇದೆಯೋ, ಆ ಸತ್ವಹೀನವಾಗೋದಾದರೆ ಆ ಸತ್ವವನ್ನ ತುಂಬಬಲ್ಲವಳು ಮಹಾಸತ್ವ ಸ್ವರೂಪಿಣಿಯಾದ ದೇವಿ. ಅವುಗಳಲ್ಲಿ ಸತ್ವವನ್ನ ಕೊಟ್ಟಿರುವವಳು ಮಹಾಸತ್ವ ಸ್ವರೂಪಿಣಿ. ಆದ್ದರಿಂದ ಅವಳನ್ನ ಮಹಾಸತ್ವ ಅಂತ ಕರೀತಾರೆ. ಇನ್ನು ಸತ್ ಅಂದ್ರೆ ಇರೋದು ಅಂತ. ಸತ್ ಅಂದ್ರೆ ಸತ್ ಹೋಗೋದಲ್ಲ, ಸತ್ ಅಂದ್ರೆ ಇರುವುದು, ಉಳಿಯುವುದು ಅಂತ ಅರ್ಥ. ಆ ಉಳಿಯುವುದರ ನಾವು ಉಳಿದಿರಬೇಕಾದ್ರೆ ನಾವೇ ಅಲ್ಲ, ಈ ಸಮಾಜ, ಈ ಪ್ರಪಂಚ, ಈ ವಿಶ್ವಾಂಡ, ಈ ಬ್ರಹ್ಮಾಂಡ ಉಳಿದಿರಬೇಕಾದ್ರೆ ಏನು ಬೇಕೋ ಅದನ್ನ ಮಾಡುವಂಥವಳು ಯಾರೋ ಅವಳನ್ನ ಮಹಾಸತ್ವ ಎಂಬುದಾಗಿ ಕರೀತಾರೆ. ಹಾಗೆ ಇವುಗಳನ್ನ ಮಹಾಸತ್ವ ಅಂತ ಈ ತಾಯಿಯನ್ನ ನಾವು ನೋಡ್ಕೊಳ್ಳೋದು. ಇನ್ನು ದೇವಿಯನ್ನ ಹೊಂದಬೇಕು.
ನಮ್ಮೊಳಗೇನಿದೆ? ರಜಸ್ಸು ತಮಸ್ಸು ತುಂಬಿಕೊಂಡಿದೆ. ರಜಸ್ಸು ಅಂದಾಗ ನಾನು ನನ್ನದು ಅನ್ನುವಂಥ ಮೋಹ, ನನ್ನ ಮಕ್ಕಳು, ಮತ್ತೆ ಲೋಭ, ಕಾಮ, ಇದೆಲ್ಲ. ಮತ್ತೆ ಇದರಿಂದ ನನಗೇ ಜಾಸ್ತಿ ಬೇಕು, ನನ್ನ ಮಕ್ಕಳಿಗೇ ಬೇಕು ಅನ್ನುವಂಥ ಒಂದು ತಮಸ್ಸು ಹೀಗೆ ತುಂಬಿಕೊಂಡಿದ್ರೆ ಆ ತಮಸ್ಸು ರಜಸ್ಸುಗಳನ್ನು ವಿಲೀನ ಮಾಡಿ ಸತ್ವ ಪ್ರವೃದ್ಧವಾಗುವಂತೆ ಮಾಡಿ ಆ ದೇವಿಯನ್ನ ಹೊಂದುವಂಥ ಮನಸ್ಸನ್ನ, ಬುದ್ಧಿಯನ್ನ ಕೊಡುವಂಥವಳು ಕೂಡ ಆ ದೇವಿನೇ. ಆದ್ದರಿಂದಲೂ ಕೂಡ ಅವಳನ್ನ ಮಹಾಸತ್ವ. ಆದ್ದರಿಂದ ನಾವೇನ್ ಮಾಡಬೇಕು? ನಮಗೆ ದೇವಿ ಬೇಕು ಅಂದರೆ, ನಮಗೆ ಈ ಪ್ರಪಂಚದಿಂದ ಬಿಡುಗಡೆ ಬೇಕು ಅಂದರೆ, ಅಥವಾ ಪ್ರಪಂಚದಲ್ಲೇ ಸಕಲ ಭೋಗಭಾಗ್ಯಗಳು ಬೇಕು ಅಂದರೆ ಮಹಾಸತ್ವ ಎನ್ನುವ ದೇವಿಯನ್ನು ನಾವು ಆಶ್ರಯಿಸಿದ್ದರೆ ಆ ಮಹಾಸತ್ವ ದೇವಿಯ ಕೃಪೆಯಿಂದ ನಾವು ಈ ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಭೂಮಿ ಸುಸ್ಥಿರವಾಗುವುದಕ್ಕೆ, ಭೂಮಿಯಲ್ಲಿ ಉತ್ತಮವಾದ ಫಲವನ್ನು ಪಡೆಯೋದಕ್ಕೆ, ಭೂಮಿಯಲ್ಲಷ್ಟೇ ಅಲ್ಲ ನಮ್ಮ ಕುಟುಂಬದಲ್ಲಿ ಉತ್ತಮವಾದ ಫಲ ಬೇಕಲ್ಲ, ಸತ್ಸಂತಾನ ಸೌಭಾಗ್ಯ. ಅದಕ್ಕೆ ತಾನೇ ನಾವು ಸಂಕಲ್ಪಗಳನ್ನ ಮಾಡುವಾಗ ಸತ್ಸಂತಾನ ಸೌಭಾಗ್ಯ ಫಲಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡ್ತೇವೆ. ಒಂದು ಉತ್ತಮವಾದ ಪ್ರಜೆ. ಈಗ ಯಾಕೆ ಉತ್ತಮವಾದ ಪ್ರಜೆ ಆಗ್ತಾ ಇಲ್ಲ? ಪ್ರಜೆಗಳೆಲ್ಲ ದುಷ್ಟ ಪ್ರಜೆಗಳಾಗುವುದಕ್ಕೆ ಕಾರಣ ನಾವು ಈ ಮಹಾಸತ್ವಾದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲ. ಆ ರೀತಿಯಾದ ಪ್ರಾರ್ಥನೆಯೊಡಗೂಡಿ ಬಂದ ಜೀವ ಆಗಿದ್ರೆ, ಯಾಕೆಂದ್ರೆ ಹಿಂದೆ ಈ ಒಂದು ಜೀವ ಬರೋದಕ್ಕೂ ಕೂಡ ಮಂತ್ರ ಇತ್ತು, ಅದಕ್ಕೆ ಒಂದು ವಿಧಿವಿಧಾನಗಳಿತ್ತು. ಇವತ್ತು ಆ ವಿಧಿವಿಧಾನಗಳ ಇಲ್ಲ. ಆ ವಿಧಿವಿಧಾನಗಳಿಂದ ಬಂದಿದ್ದರಿಂದ ಒಂದು ಉತ್ತಮವಾದ ಜೀವ ಲೋಕಕ್ಕೆ ಬರೋದಕ್ಕೆ ಕಾರಣ ಆಗುತ್ತಿತ್ತು. ಅಂದ್ರೆ ಮಹಾಸತ್ವ ಆಗಬೇಕಾದ್ರೆ ಪರಮಾತ್ಮನ ಕೃಪೆ ಬೇಕು. ಆ ಕೃಪೆಯಿಂದ ಇದ್ದಾಗ ಮಾತ್ರ ಇದು ಫಲಿಸೋದಕ್ಕೆ ಆಗುತ್ತೆ. ಅಂಥ ಒಂದು ಸತ್ವಶಕ್ತಿಯನ್ನ ದೇವಿ ಎಲ್ಲದರ ಒಳಗೆ ತುಂಬಬೇಕು. ಧನಧಾನ್ಯಗಳಲ್ಲಿ ತುಂಬಬೇಕು, ಮತ್ತೆ ಭೂಮಿಯಲ್ಲಿ ತುಂಬಬೇಕು, ನಾವು ತಿನ್ನುವ ಆಹಾರದಲ್ಲಿ ತುಂಬಬೇಕು. ಯಾಕೆ ಅಂದ್ರೆ ನಾವು ತಿನ್ನುವ ಆಹಾರದಿಂದಾನೇ ಸತ್ವ ಎನ್ನುವುದು ಬರೋದು. ಆ ಸತ್ವದಿಂದಾನೇ ಒಂದು ಜೀವ ಉತ್ಪನ್ನವಾಗುವ ಶಕ್ತಿ ಬರೋದು. ಆದ್ದರಿಂದ ಆ ಸತ್ವ ಯಾವುದರಿಂದ ಬರೋದು? ಧಾನ್ಯದಿಂದ ಬರೋದು. ಧಾನ್ಯದಲ್ಲಿ ಆ ಶಕ್ತಿ ಎಲ್ಲಿಂದ ಬರೋದು? ಭೂಮಿಯಿಂದ, ಜಲದಿಂದ ಬರೋದು. ಭೂಮಿಯಲ್ಲಿ ಆ ಶಕ್ತಿ ಎಲ್ಲಿಂದ ಬರೋದು? ದೇವಿ. ನೋಡಿ ಹೇಗೆ ಕನೆಕ್ಷನ್. ಆದ್ರಿಂದ ಅಂಥ ದೇವಿಯನ್ನ ನಾವೇನಂತೇವೆ? ಮಹಾ ಸತ್ವ. ಅಂಥ ಸತ್ವ ಇದ್ದಾಗ ನಮ್ಮಲ್ಲಿರುವಂತಹ ರಜಸ್ತಮಸ್ಸುಗಳನ್ನ ಅದು ದೂರ ಮಾಡಿ ಸತ್ವಗುಣ ಸಂಪನ್ನವಾಗುವಂತೆ ನಾವು ಆಗುವುದಕ್ಕಾಗತ್ತೆ. ಆದ್ದರಿಂದ ದೇವಿ ಮಹಾಸತ್ವ. ಇನ್ನು ಮುಂದಿನ ನಾಮ ಮಹಾಶಕ್ತಿ. ಇಲ್ಲಿ ಸತ್ವ, ಶಕ್ತಿ, ಬಲ, ಸ್ವಲ್ಪ ವೀರ್ಯ ಇವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸಣ್ಣ ಕೂದಲುಗೆರೆಯಷ್ಟು ವ್ಯತ್ಯಾಸ ಇರುವಂತ ನಾಮಗಳು. ಈಗ ಮಹಾಶಕ್ತಿ ಎನ್ನುವ ಜಾಗದಲ್ಲಿ ಕೆಲವು ಪುಸ್ತಕಗಳಲ್ಲಿ ಮಹಾಶಕ್ತಿ ಅಂತ ಇದೆ, ಸಕಾರ ಇದೆ. ಆಸಕ್ತಿ ಅಂತ ಅರ್ಥ. ಯಾವುದರಲ್ಲಿ ಆಸಕ್ತಿ ಅಂತ ಕೇಳಿದ್ರೆ ತಾನು ನಿರ್ಮಾಣ ಮಾಡುವಂತಹ ಈ ಪ್ರಪಂಚದಲ್ಲಿ ಆಸಕ್ತಿ. ತಾನು ನಿರ್ಮಾಣ ಮಾಡಿದ ಈ ಪ್ರಪಂಚದಲ್ಲಿರುವ ಪ್ರತಿ ಜೀವವು ಚೆನ್ನಾಗಿರಬೇಕು ಅನ್ನುವ ಆಸಕ್ತಿ. ಹೇಗೆ ನನ್ನ ಮನೆಯಲ್ಲಿ ಬಂದಂಥ ಮಗು ಎಲ್ಲಾ ರೀತಿಯಿಂದ ಸುಖವಾಗಿ, ಸಮೃದ್ಧವಾಗಿ, ಸಂತೋಷದಿಂದ, ಆನಂದದಿಂದ ಇರಬೇಕು ಅಂತ ನನಗೆ ಇದೆಯಲ್ವಾ, ಅದು ಆಸಕ್ತಿ. ಕುಟುಂಬದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಕುಟುಂಬ ನಿರ್ವಹಣೆ ಮಾಡಕ್ಕಾಗಲ್ಲ. ಸರಿಯಾದ ರೀತಿಯಲ್ಲಿ ಕುಟುಂಬ ನಿರ್ವಹಣೆ ಆಗಲಿಲ್ಲ ಅಂದ್ರೆ ಸಮಾಜಕ್ಕೆ ದೊಡ್ಡ ಅದು ಕಳಂಕ. ಕುಟುಂಬ ಅನ್ನುವುದು ದೊಡ್ಡ ಕಳಂಕ ಆಗತ್ತೆ, ಸಮಾಜದಲ್ಲಿ ಕೊಳೆತ ಬೀಜ ಆಗತ್ತೆ. ಅಂಥ ಒಂದು ಕೊಳೆತ ಬೀಜ ಆದರೆ ಸಮಾಜ ಕೊಳೆಯೋದಕ್ಕೆ ಒಂದು ಕುಟುಂಬ ಕಾರಣ ಆಗತ್ತೆ, ಸಾಕು ಒಂದು ಕುಟುಂಬ. ಆದ್ರಿಂದಲೇ ಏನ್ ಹೇಳ್ತಾರೆ? ತ್ಯಜೇದೇಕಂ ಕುಲಸ್ಯಾರ್ಥೆ. ಒಬ್ಬನಿಂದ ಕುಲಕ್ಕೆ ಕಳಂಕ ಬರೋದಾದ್ರೆ ಆ ಒಬ್ಬನ ಕಿತ್ತು ಒಗಿಬೇಕು. ಹಾಗೆ ಒಂದು ಕುಲದಿಂದ ಒಂದು ಗ್ರಾಮಕ್ಕೆ ಕಳಂಕ ಬರೋದಾದರೆ ಆ ಕುಲವನ್ನೇ ಕಿತ್ತು ನಾಶ ಮಾಡಬೇಕು. ನಡೀರಿ, ನಮ್ಮ ಗ್ರಾಮದಲ್ಲಿ ನೀವು ಇರಬೇಡಿ ಅಂತ ಓಡಿಸಬೇಕು. ಒಂದು ಗ್ರಾಮದಿಂದ ಸಮಾಜಕ್ಕೆ ಕಳಂಕ ಬರೋದಾದರೆ ಆ ಗ್ರಾಮವನ್ನ ನಿರ್ನಾಮ ಮಾಡಿಬಿಡಬೇಕು. ಇದನ್ನ ನಾವು ಇವರು ಸಮರ್ಥ ರಾಮದಾಸರು ಶಿವಾಜಿಗೆ ಉಪದೇಶ ಮಾಡುವುದರಲ್ಲಿ ಕೂಡ ನೋಡ್ತೇವೆ. ಇದು ಮಹಾಭಾರತದ ಮಾತು ನಾನು ಹೇಳ್ತಾ ಇರೋದು. ಆ ರೀತಿಯಲ್ಲಿ
ಒಂದು ಹುಳಿತು ಬೀಜ ಸಾಕು ಬೇರೆ ಎಲ್ಲವನ್ನ ಹುಳಿಯುವಂತೆ ಮಾಡೋಕ್ಕೆ. ಆದ್ರಿಂದ ಅದು ಹುಳಿಯದೆ ಕೊಳೆಯದೆ ಇರುವಂತೆ ಮಾಡಬೇಕಾದರೆ ಏನು ಬೇಕು? ಆಸಕ್ತಿ ಬೇಕು. ಮನೆಯ ಕೆಲಸದಲ್ಲಿ ಆಸಕ್ತಿ ಇರಬೇಕು. ಮನೆಯ ಕೆಲಸವನ್ನ ಆಸಕ್ತಿಯಿಂದ ಗೃಹಿಣಿ ನಡೆಸಿದಾಗ ಮನೆ ಏನಾಗಿರುತ್ತೆ? ಅದಕ್ಕೆ ಗೃಹಿಣಿ ಅಂದ್ರೆ, ಗೃಹ ಅಂದ್ರೆ ವ್ಯವಸ್ಥೆ, ವ್ಯವಸ್ಥೆಯೇ ಮನೆ, ವ್ಯವಸ್ಥೆಯೇ ಮನೆಯ ಸೊಬಗು. ಆ ವ್ಯವಸ್ಥೆಗೆ ಕಾರಣ ಯಾರು? ಗೃಹಿಣಿ. ಆ ಗೃಹಿಣಿ ಒಬ್ಬಳು ಚೆನ್ನಾಗಿದ್ರೆ ಗೃಹದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಆದ್ರೆ ಇವತ್ತೇನಾಗಿದೆ? ಅದ್ಯಾಕೆ ನಾನೇ ಮಾಡಬೇಕು ಅನ್ನುವಂಥ ಗೃಹಿಣಿಯ ಮನೋಧರ್ಮದಿಂದ ಅವರು ಮಾಡ್ಲಿ ಇವರು ಮಾಡ್ಲಿ ಅನ್ನುವುದರಿಂದ ನಾವು ಬಿಸಾಕಿದ್ರಿಂದ ಏನಾಯ್ತು? ಗೃಹದ ವ್ಯವಸ್ಥೆಗೆ ಧಕ್ಕೆ ಬಂತು. ಗೃಹದ ವ್ಯವಸ್ಥೆಗೆ ಧಕ್ಕೆ ಬಂದಿದ್ದರಿಂದ ಕೆಲಸದಲ್ಲಿ ಏರುಪೇರುಗಳು ಬಂತು. ಅಲ್ಲಿಂದ ಎಲ್ಲ ಕೊಳೆಯೋದಕ್ಕೆ ಆರಂಭ ಆಯಿತು. ಒಬ್ಬರ ತ್ಯಾಗದಿಂದ ಒಂದು ಗೃಹ ನಿಲ್ಲುತ್ತೆ. ಆ ಒಂದು ಗೃಹದಿಂದ ಒಂದು ಸಮಾಜ ನಿಲ್ಲುತ್ತೆ, ಒಂದು ರಾಷ್ಟ್ರ ನಿಲ್ಲುತ್ತೆ. ಅಂಥ ಒಂದು ಮಹತ್ಯಾಗ ನಮ್ಮದು ಅನ್ನುವ ಭಾವ. ಅದರಿಂದನೇ ನಾರಿ ಯತ್ರ ನಾರಿಯಸ್ತು ಪೂಜ್ಯಂತೆ ಅನ್ನುವ ಒಂದು ಭಾವ ನಮಗಿತ್ತು. ಆ ಪೂಜ್ಯ ಭಾವನೆಯನ್ನ ನಾವು ಕಳ್ಕೊಂಡು ತಿರಸ್ಕಾರವಾಗುವಂತ, ಉದಾಸೀನವಾಗುವಂತ ಸ್ಥಾನವನ್ನ ಗಳಿಸ್ಕೊಂಡಿರುವುದು ನಾವೇ. ಯಾಕೆ ಅಂದ್ರೆ ಆ ಒಂದು ಆಸಕ್ತಿಯಿಂದ ಮನೆಯನ್ನ ಸುವ್ಯವಸ್ಥಿತವಾಗಿ ಇಡೋದೇ ಎಲ್ಲ ಉದ್ಯೋಗಕ್ಕಿಂತ ದೊಡ್ಡ ಉದ್ಯೋಗ. ನಾನು ಹೊರಗಡೆ ಹೋಗಿ 1 ಕೋಟಿ ಸಂಪಾದಿಸಿದ್ರಿಂದ ಏನು ಲಾಭ ಇಲ್ಲ. ಮನೆಯನ್ನ ಸುವ್ಯವಸ್ಥಿತವಾಗಿಟ್ಟು ಮನೆಯನ್ನ ನಡೆಸಿದರೆ ಅದರಲ್ಲಿ ಇರುವಂತಹ ಕೋಟಿ ಕೋಟಿ ಲಾಭ ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ, ವಿಶ್ವಕ್ಕೆ. ಅದನ್ನ ನಾವು ಮರೆತಿದ್ದೇವೆ. ಅದನ್ನ ಮಹಾಸಕ್ತಿ ಅನ್ನುವ ನಾಮದಲ್ಲಿ ತೋರಿಸಿ ದೇವಿಗೆ ಇರುವ ಕುಟುಂಬ ತಾನು ಪರಮೇಶ್ವರನಲ್ಲಿ ಯಾವ ಒಂದು ಪ್ರೀತಿಯನ್ನ ಹೊಂದಿದ್ದಾಳೆ, ಆ ಪರಮೇಶ್ವರನಲ್ಲಿ ಆಸಕ್ತಳಾಗಿದ್ದುಕೊಂಡು ಪರಮೇಶ್ವರನನ್ನ ಹೊರತುಪಡಿಸಿ ಬೇರೆ ಯಾರಲ್ಲೂ ಆಸಕ್ತಿಯನ್ನ ಹೊಂದದೆ ಅವನ ಜೊತೆಯಲ್ಲಿ ಒಂದು ವ್ಯವಸ್ಥಿತವಾದ ಗೃಹ ನಿರ್ಮಾಣ ಮಾಡಿಕೊಂಡು ತನ್ನ ಕಂದಮ್ಮಗಳಾದ ಸ್ಕಂದ ಮತ್ತು ಗಣಪ ಇವರ ಜೊತೆಯಲ್ಲಿ ಯಾವ ರೀತಿ ಒಂದು ವ್ಯವಸ್ಥಿತವಾದ ಜೀವನ ನಡೆಸ್ತಾಳೆ, ಆ ಒಂದನ್ನ ಸೌಂದರ್ಯ ಲಹರಿಯಲ್ಲಿ ನಾವು ಉದಾಹರಣೆಯಾಗಿ ನೋಡ್ತೇವೆ. ಆದ್ರಿಂದ ಮಹಾ ಆಸಕ್ತಿ ಎನ್ನುವುದಾಗಿ ತಗೊಂಡಾಗ ಆಸಕ್ತಿಯಿಂದ ಹೋಗ್ಲಿ, ಮನೆ ಬಿಟ್ಟು ಬಿಡಿ, ಹೊರಗೆ ಉದ್ಯೋಗ ಮಾಡಕ್ ಹೋಗ್ತೇವಲ್ಲ, ನೀವು ಗಮನಿಸಿರ್ತೀರಾ, ನಾನು ಸುಮ್ಮನೆ ಹೇಳೋದಷ್ಟೇ. ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಎಲ್ಲ ತನ್ನ ಟೇಬಲ್ಗೆ ಹೇರ್ತಾರೆ. ಅವರು ಮಾಡ್ಲಿ, ತಗೊಂಡೋಗಯ್ಯ ಫೈಲು ಅಂತ ಹೇಳ್ತೀವಿ ನಾವು. ಎಲ್ಲಾದ್ರೂ ಅಷ್ಟೇ ಅಲ್ವಾ, ಆಸಕ್ತಿಯಿಂದ ಕೆಲಸ ಮಾಡಬೇಕು. ನನಗಿದನ್ನ ಕೊಡ್ತಾ ಇದೆ. ಹಿಂದೆ ಆ ಒಂದು ಶ್ರದ್ಧೆ ಇತ್ತು. ಒಬ್ಬ ಗಂಟೆ ಬಾರಿಸೋವನು ಕೂಡ, ಮತ್ತೆ ಹಿಂದೆ ಎಲ್ಲ ಬೀದಿ ದೀಪಗಳಿಗೆ ಸಂಜೆ ಆದ್ಮೇಲೆ ದೀಪ ಹಚ್ಕೊಂಡು ಅವನು ಕಂಬ ಹತ್ತಿ ಅಲ್ಲಿ ಇಟ್ಟಬೇಕಾಗ್ತಿತ್ತು. ಅಂಥ ಒಂದು ಸಣ್ಣ ಕೆಲಸದಲ್ಲೂ ನಿರಾಸಕ್ತಿ ಇರಲಿಲ್ಲ. ಶ್ರದ್ಧೆಯಿಂದ ನಾನು ಇದೊಂದು ಕೆಲಸ ಮಾಡಲಿಲ್ಲ ಅಂದರೆ ಎಷ್ಟೋ ನಷ್ಟ ಆಗುತ್ತೆ ಎನ್ನುವ ಭಾವನೆ ಇತ್ತು. ನಾವು ಹಿಂದೆ ಒಂದು ಕಥೆ ನೋಡಿದ್ವಿ ನೋಡಿ. ಒಂದು ಹುಡುಗ ಹಡಗು ನಿರ್ಮಾಣ ಮಾಡುವ ಇದರೊಳಗೆ, ಕಾರ್ಖಾನೆಯೊಳಗೆ ಒಂದು ಹುಡುಗ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಈ ಜಾಯಿಂಟ್ ಸೇರ್ಸೋದಿದೆಯಲ್ಲ, ಇದು ಅಲ್ಲಿ ಒಂದು ಮೊಳೆ ಹೊಡೆಯೋ ಕೆಲಸ ಅವನದು. ಅವನನ್ನ ಒಂದು ಮಕ್ಕಳನ್ನ ಒಂದು ಸ್ಕೂಲು, ಅವಾಗೆಲ್ಲ ಎಜುಕೇಶನಲ್ ಟೂರ್ ಇದೆಯಲ್ಲ, ಹಾಗೆ ಆ ಎಜುಕೇಶನಲ್ ಟೂರ್ ಅಲ್ಲಿ ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಮಾತಾಡಿಸ್ತಾ ಆ ಹುಡುಗನ ಕೇಳಿದ್ರು, ಮಗು ಏನ್ ಮಾಡ್ತಾ ಇದೀಯಾ ಅಂತ. ಆ ಮಗು ಹೇಳ್ತು, ನಾನು ರಾಷ್ಟ್ರ ನಿರ್ಮಾಣ ಮಾಡ್ತಾ ಇದ್ದೇನೆ. ಅಲೆಯ ರಾಷ್ಟ್ರ ನಿರ್ಮಾಣ ಅದ್ ಹೇಗೆ ಅಂತ ಕೇಳಿದ್ರು ಶಿಕ್ಷಕರು. ಅದು ಹೇಳ್ತು, ನಾನು ಹಡಗು ನಿರ್ಮಾಣ, ಅದು ಈ ಜಾಗ ಸೇರುವುದಕ್ಕೆ ಈ ಜಾಗ ಇದೆಯಲ್ಲ, ಈ ಕಾರ್ನರ್, ಅಲ್ಲಿ ಅವನು ಸರಿಯಾದ ಮೊಳೆ ಹೊಡಿಲಿಲ್ಲ ಅಂದ್ರೆ ಆ ಮೊಳೆ ಅಕಸ್ಮಾತ್ ಒಂದು ಚಿಕ್ಕದಾದ್ರೆ ಎಷ್ಟನ್ನು ಸೇರಿಸ್ಬೇಕಲ್ಲ, ಅದು ದೊಡ್ಡದು, ಅದು ಸೇರದೇ ಇಲ್ಲ ಅಂತಾದ್ರೆ ಸಮುದ್ರದ ಒಳಗೆ ಹೋದಾಗ ರಪ್ಪಂತ ಎತ್ತರದ ಅಲೆ ಬಡಿದರೆ ಹಡಗು ಏನಾಗುತ್ತೆ? ಬಿರುಕು ಬಿಟ್ಟುಕೊಳ್ಳುತ್ತೆ. ಆ ಬಿರುಕು ಬಿಟ್ಟಾಗ ಮರಗಳ ನಡುವೆ ಒಂದು ಸಣ್ಣ ಬಿರುಕು ಬಿಟ್ರೆ ಅಲೆಗಳ ರಭಸದಿಂದ ಬಿರುಕು ದೊಡ್ಡದಾಗ್ತಾ ಹೋಗುತ್ತೆ. ಆ ನೀರು ಹಡಗಿನ ಒಳಗೆ ನುಗ್ಗುತ್ತಾ ಹಡಗು ಸಮುದ್ರದಲ್ಲಿ ಮುಳುಗುತ್ತೆ. ಹಡಗಿನಲ್ಲಿ ಕೋಟಿ ಕೋಟಿ ರೂಪಾಯಿ ವ್ಯವಹಾರ ದೇಶ ಏನು ಮಾಡ್ತಾ ಇದೆ, ದೇಶದ ನಡುವೆ ರಫ್ತು ವ್ಯಾಪಾರದ ಏನು ಸಾಮಾನು ಸರಂಜಾಮುಗಳಿದೆಯೋ ಅದು ಮುಳುಗುತ್ತೆ.
ಹಾಗೆ ಕೋಟಿ ಕೋಟಿ ಮೌಲ್ಯದ ಜನರಿದ್ದಾರೆ. ಒಬ್ಬ ವ್ಯಕ್ತಿಯ ಮೌಲ್ಯವನ್ನ ನಾವು ಲೆಕ್ಕ ಕಟ್ಟಕ್ಕೆ ಬರಲ್ಲ. ಅಂತ ಕೋಟಿ ಕೋಟಿ ಮೌಲ್ಯದ ಜನರು ಹಡಗಿನೊಳಗಿದ್ದಾರೆ. ಅಷ್ಟು ಕೋಟಿ ಕೋಟಿ ಮೌಲ್ಯದ ಜನರು ಹೋದರೆ ಇದೆಲ್ಲ ಯಾರಿಗೆ ನಷ್ಟ? ರಾಷ್ಟ್ರಕ್ಕೆ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ರಾಷ್ಟ್ರ ನಿರ್ಮಾಣ ಮಾಡ್ತಾ ಇದ್ದೇನೆ ಅಂದ್ರೆ ಆ ಮಗುವಿನ ಮನಸ್ಸಲ್ಲಿರುವ ಆ ಕಲ್ಪನೆ ನೋಡಿ. ನಮ್ಮ ಆಸಕ್ತಿ ಹಾಗಿರಬೇಕು. ನಾವು ಮಾಡುವಂಥ ಒಂದು ಪುಟಾಣಿ ಕೆಲಸ ಆದರೂ ಕೂಡ. ಇದಕ್ಕೆ ಇವರು ಸಮರ್ಥ ಅಲ್ಲ, ಶಿವಾನಂದ ಸದಾಶಿವ ಬ್ರಹ್ಮೇಂದ್ರರ ಒಂದು ಜೀವನ ಚರಿತೆಯಲ್ಲಿ ಕೂಡ ಈ ತರದೊಂದು ಪ್ರಸಂಗ ಬರುತ್ತೆ. ಸದಾಶಿವ ಬ್ರಹ್ಮೇಂದ್ರರು SSLC ಮುಗೀತಿದ್ದ ಹಾಗೆ ಅವರಿಗೆ ಓದಬೇಡ, ಈಗ ಈ ತರ ಎಲ್ಲ ಏನೇನೋ ಕೇಳಿರ್ತಾರಲ್ಲ, ನಾನು ಸನ್ಯಾಸಿ ಆಗ್ತೀನಿ, ದೊಡ್ಡ ಸಾಧನೆ ಮಾಡ್ತೀನಿ, ಅದು ಇದು ಅನ್ಕೊಂಡು ಅವರು ವಿದ್ಯಾಭ್ಯಾಸ ಬಿಟ್ಟು ಬಿಡ್ತಾರೆ. ಮನೆಯಲ್ಲಿ ಹೇಳದೆ ಕೇಳದೆ ಮನೆಯಿಂದ ಹೊರಟೋಗಿರ್ತಾರೆ. ಯಾವುದೋ ಒಂದು ಮನೆ ಇರುವ ಊರಿನ ಹತ್ತಿರದಲ್ಲಿ, ಅವಾಗೆಲ್ಲ ಬೆಟ್ಟ ಗುಡ್ಡ ಅದೆಲ್ಲ ಸುತ್ತಮುತ್ತ ಇರುತ್ತಾನೆ, ಒಂದು ಗುಡ್ಡದ ಒಳಗೆ ಹೋಗಿ 3 ತಿಂಗಳು 6 ತಿಂಗಳು ಏನೋ ಪ್ರಯತ್ನ ಪಡ್ತಾರೆ. ಅವರಿಗೆ ಏನೂ ಸಿದ್ಧಿ ಆಗಲ್ಲ, ವಾಪಸ್ ಬಂದ್ಬಿಡ್ತಾರೆ. ಬಂದು ಮನೆಗೆ ಬಂದಿದ್ದಾರೆ. ಈಗ ಓದಿಲ್ಲ ಅಂದ್ರೆ ಓದೋದಕ್ಕೆ ಪರೀಕ್ಷೆ ಕಟ್ಟಕ್ಕೆ ಮತ್ತೆ ಸಮಯ ಇದೆಯಲ್ಲ, ಅದು ಈಗಿನ ತರ ಸೆಪ್ಟೆಂಬರು ಮಾರ್ಚು ಜುಲೈಯಲ್ಲಿ, ಮಾರ್ಚಲ್ಲಿ ಏಪ್ರಿಲ್ ಅಲ್ಲಿ ರಿಸಲ್ಟು, ತಿರ್ಗಾ ಜುಲೈಯಲ್ಲಿ ಪರೀಕ್ಷೆ, ಆ ತರ ಇಲ್ಲ. ಆದ್ರಿಂದ ಕಾಯ್ಬೇಕು ವರ್ಷ. ಬಂದಿದ್ದಾರೆ ವಾಪಸ್ಸು, ಪರೀಕ್ಷೆ ಕಟ್ಟೋವರೆಗೂ ಟೈಮ್ ಇದೆ. ಮನೆಯಲ್ಲಿ ಸುಮ್ಮನೆ ಕೂತಿರಕ್ಕಾಗಲ್ಲ, ತಿಪ್ಪರ್ಲಾಗ ಹೊಡಿತಾ ಇರೋದು, ಅಲ್ಲಿ ಇಲ್ಲಿ ಸುತ್ತಾ ಇರೋದು. ಹಾಗೆ ಸುತ್ತಾ ಇರುವಾಗ ಚಪ್ಪಲಿ ಕಿತ್ತೋಯ್ತು. ಚಪ್ಪಲಿ ಹೊಲಿಯೋರು ಇರ್ತಿದ್ರಲ್ಲ, ಅವರು ಮುಂದೆ ಬಿಟ್ಟು ಚಪ್ಪಲಿ ಹೊಲಕೊಡು ಅಂತ ಬಿಟ್ರು. ಆ ವ್ಯಕ್ತಿ ಇವ್ರ ಚಪ್ಪಲಿನ ಇಟ್ಟಿದ್ದಾರೆ. ಆಮೇಲೆ ಇವ್ರು ಬಂದ್ರು ಹೊಲ್ಕೊಡ್ತಾನೇ ಇದ್ದಾರೆ. ಅವ್ರನ್ನೆಲ್ಲ ಕಳಿಸ್ತಿದ್ದಾರೆ, ಇವ್ರ ಚಪ್ಪಲಿ ಮುಟ್ಲೇ ಇಲ್ಲ. ಇವ್ರು ನೋಡಿದ್ರು ಸಿಟ್ಟು ಬಂತು. ಅಲ್ಲಯ್ಯ, ಅಷ್ಟೊತ್ತಿಂದ ನಾನು ಕಾಯ್ತಾ ಇದ್ದೀನಿ, ನನ್ನ ಚಪ್ಪಲಿ ಮುಟ್ಟದೆ ಆಮೇಲೆ ಬಂದವ್ರದೆಲ್ಲ ಹೊಲಿತಾ ಇದೀಯಲ್ಲ ಅಂತ ಜೋರ್ ಮಾಡಿದ್ರು. ಹೌದು, ನೀನು ಸಹನೆ ಇಲ್ಲದವನು. ನೀನು ಸಹನೆಯಿಂದ ಇದ್ದಿದ್ರೆ 6 ತಿಂಗಳು ಯಾಕೆ, ಇನ್ನೂ 6 ತಿಂಗಳು ಕಳೆದಿದ್ರೆ ನಿನಗೆ ಸಿದ್ಧಿ ಆಗ್ತಾ ಇರ್ಲಿಲ್ವಾ? ಅಂಥದ್ದು ನೀನು ಸಹನೆ ಇಲ್ವಲ್ಲ, ಅದಕ್ಕೋಸ್ಕರನೇ ನಾನು ಕಾಯಿಸ್ತಾ ಇದ್ದೀನಿ, ನಿನ್ನ ಸಹನೆಗೋಸ್ಕರ ಅಂತ ಹೇಳಿದ್ರು. ಅರೆ, ನಾನು ಬೆಟ್ಟದಲ್ಲಿ 3 ತಿಂಗಳು 6 ತಿಂಗಳು ಸಾಧನೆ ಮಾಡಿದ್, ನೀನ್ ಚಪ್ಪಲಿ ಹೊಲಿಯವನಿಗೆ ನಿಂಗೆ ಹೆಂಗ್ ಗೊತ್ತಾಯ್ತು? ನನ್ಗೆ ಕಿವಿಲ್ ಒಂದು ಭೂತ ಹೇಳುತ್ತೆ ಅಂದ್ರು. ಹಾಗಾದ್ರೆ ಆ ಭೂತ ನನಗ್ ಕೊಡಿಸ್ಕೊಡು, ಆ ಭೂತದಿಂದ ನಾನು ಸಿದ್ಧಿ ಪಡಿತೀನಿ. ಅಲ್ಲ, ನೀನು ಸಹನೆ ಇಲ್ಲದವನ್ ನೀನು. ನಾನು ಭೂತ ಕೊಡಿಸಿದ್ರು ನೀನ್ ತಿರ್ಗಾ ಇದೇ ಸಹನೆ ಇನ್ನೂ 6 ತಿಂಗಳು ನೀನು ಹಾಕಿದ್ರೆ ಭೂತನ ಒಲಿಸ್ಕೊಳ್ಳೋದು ಯಾಕೆ? ಭೂತಗಳ ಭೂತ ಮಹಾಭೂತನೇ ನಿನಗೆ ಒಲಿತಾ ಇತ್ತು ಅಂತ ಹೇಳಿ ಅವರು ಬುದ್ಧಿವಾದ ಹೇಳ್ತಾರೆ. ಅಂದ್ರೆ ಚಪ್ಪಲಿ ಹೊಲಿಯವನಿಗೆ ಈ ಜ್ಞಾನ ಎಲ್ಲಿಂದ ಬಂತು? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಆ ಆಸಕ್ತಿ ಮಾಡುವ ಕೆಲಸದಲ್ಲಿ. ಸ್ವಾಮಿ ವಿವೇಕಾನಂದರು ಅದನ್ನು ಹೇಳ್ತಾರೆ. ಒಬ್ಬ ಕ್ಷೌರಿಕ ತಾನು ಮಾಡುವ ಕೆಲಸವನ್ನ ತಾನು ಮಾಡ್ತಾ ಇರೋದು ಪರಮ ಕರ್ತವ್ಯ ಎನ್ನುವ ಭಾವನೆಯಿಂದ ಮಾಡಿದ್ರೆ, ಇದು ದೇವರ ಕೆಲಸ ಅನ್ನುವ ಭಾವನೆಯಿಂದ ಮಾಡಿದ್ರೆ ಅವನಿಗೆ ಬೇರೆ ಸಾಧನೆಯ ಅಗತ್ಯನೇ ಇಲ್ಲ. ಆ ರೀತಿ ಅದನ್ನು ಸ್ವಾಮಿ ವಿವೇಕಾನಂದರು ಅನೇಕ ದೃಷ್ಟಾಂತಗಳಲ್ಲಿ ತೋರಿಸ್ತಾರೆ. ಅಂದ್ರೆ ನಾವು ಮಾಡುವ ಕೆಲಸ ಕಸಗುಡಿಸೋ ಕೆಲಸ ಆಗಿದ್ರು ಶ್ರದ್ಧೆಯಿಂದ ಆಸಕ್ತಿಯಿಂದ ಕೆಲಸ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದ ಕೆಲಸ ಏನಾಗುತ್ತೆ? ಅದೇ ನಮಗೆ ಪರಮ ಫಲವನ್ನ ಕೊಡಿಸಿಕೊಡುತ್ತೆ. ಈಗ ಚಪ್ಪಲಿ ಅವನಿಗೆ ಹೆಂಗ್ ಗೊತ್ತಾಯ್ತು? ಆ ರೀತಿಯಾದ ಫಲವನ್ನ ಅವರಿಂದ ಪಾಠ ಕಲಿತು ಸದಾಶಿವರು ಎಲ್ಲ ಕಲಿತಾರೆ. ಆಮೇಲೆ ಮತ್ತೆ ಗುರುಕುಲಕ್ಕೆ ಬರ್ತಾರೆ. ಗುರುಕುಲದಲ್ಲಿ ಹಾಗೆ ತುಂಬಾ ಜ್ಞಾನ ಸಂಪನ್ನರಾಗಿಬಿಟ್ಟು ಎಲ್ಲಾರ ಜೊತೆ ವಾದ ವಿವಾದ ಮಾಡ್ತಾ ಇರೋದು. ಬಂದವರ ಮುಂದೆ ಎಲ್ಲ ಅವರನ್ನು ಎಳೆಯೋದು, ಮೀಮಾಂಸಾ ಶಾಸ್ತ್ರ ಕೇಳೋದು, ತರ್ಕಶಾಸ್ತ್ರ ಕೇಳೋದು. ಗುರುಗಳು ನೋಡ್ತಾನೆ ಇದ್ರು. ಒಂದು ದಿವಸ ಅಂದ್ರು, ನೀನ್ ಯಾವತ್ ಬಾಯಿ ಮುಚ್ತೀಯ ಅಂತ. ಅದೇ ಲಾಸ್ಟ್. ಆಮೇಲೆ ಅವ್ರ ಬಾಯಿ ತೆಗಿಲೇ ಇಲ್ಲ. ಆಮೇಲೆ ಅವರು ಅವಧೂತರಾಗ್ಬಿಟ್ರು. ಅದು ಮಹಾ ಸಾಧನೆ, ಕೊಟ್ಟ ಕೊನೆಯ ಸಾಧನೆ. ಅಂದ್ರೆ ಆಸಕ್ತಿಯಿಂದ ಮಾಡುವಂತ ಒಂದು ಕೆಲಸದಿಂದ ನಾವು ಎಷ್ಟು ಔನ್ನತ್ಯವನ್ನ ಸಾಧಿಸಬಹುದು. ಅದನ್ನ ದೇವಿ ನಮಗೆ ಮಹಾಸಕ್ತಿ ಅನ್ನುವ ನಾಮದ ಮೂಲಕ ಕೊಡಿಸಿಕೊಟ್ಟಿದ್ದಾಳೆ. ಇನ್ನು ಅದನ್ನ ಬಿಟ್ಟು ನಾವು ಮಹಾಶಕ್ತಿ ಎಂಬುದಾಗಿ ತೆಗೆದುಕೊಂಡಾಗ ಕೂಡ ನಮ್ಮೊಳಗೆ ಇರುವಂತ ಕಣ್ಣಿನಲ್ಲಿರುವ ಶಕ್ತಿ, ಕಿವಿಯಲ್ಲಿರುವ ಶಕ್ತಿ, ಬಾಯಲ್ಲಿರುವ ಶಕ್ತಿ, ಮೂಗಿನಲ್ಲಿರುವ ಶಕ್ತಿ, ಪ್ರತಿಯೊಂದು ಶಕ್ತಿಗೂ ಕೂಡ ಒಂದೊಂದು ಅಧಿದೇವತೆ,
ಅಶ್ವಿನಿ ದೇವತೆ, ಸೂರ್ಯ, ದಿಕ್ಕು, ಹೀಗೆ ಯಾರು ಯಾರು ಅಧಿದೇವತೆಗಳಿದ್ದಾರೆ ಆ ಅಧಿದೇವತೆಗೆ ಮತ್ತೆ ಶಕ್ತಿ ಇದನ್ನ ಕೊಡ್ತಾ ಇರುವವಳು ಯಾರೋ ಅವಳು ಮಹಾಶಕ್ತಿ. ಅಂಥ ಮಹಾಶಕ್ತಿಯಾಗಿ, ಆದ್ರಿಂದಲೇ ಉಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು ಹೇಳುವಾಗ ದೇವಾತ್ಮ ಶಕ್ತಿ, ಅವಳು ತಾಯಿಯನ್ನ ವರ್ಣನೆ ಮಾಡ್ತಾ ದೇವತೆಗಳಿಗೂ ಕೂಡ ಆತ್ಮಶಕ್ತಿಯಾಗಿದ್ದು, ಈಗ ನಮ್ಮೊಳಗೆ ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಯಾರ ಬಲ? ಆತ್ಮದ ಬಲ. ಆತ್ಮಕ್ಕೆ ಯಾರ ಬಲ? ಪರಮಾತ್ಮನ ಬಲ, ದೇವಿಯ ಬಲ. ಆದ್ರಿಂದ ಆತ್ಮಶಕ್ತಿ ನಮ್ಮ ಇಂದ್ರಿಯಗಳ, ಮನಸ್ಸು, ಬುದ್ಧಿ, ಅಂತಃಕರಣಗಳನ್ನ ನಡೆಸುತ್ತೆ. ಅದರಿಂದ ದೇವಾತ್ಮ ಶಕ್ತಿ, ದೇವತೆಗಳಿಗೂ ಕೂಡ ಆತ್ಮಶಕ್ತಿಯಾಗಿ ನಿಂತಹ ಅವಳು ಸ್ವಗುಣೈಹಿ, ತನ್ನದೇ ಆದ ಗುಣಗಳಿಂದ ನಿಗೂಢಾಂ, ಬಚ್ಚಿಟ್ಟುಕೊಂಡಿದ್ದಾಳೆ. ಆದರೆ ಎಲ್ಲರನ್ನ ಎಲ್ಲ ಕೆಲಸಗಳು ಮಾಡುವುದರಲ್ಲಿ ಪ್ರೇರಣೆಯನ್ನ ಕೊಡ್ತಾ ಇದ್ದಾಳೆ. ಈಗ ನಾವು ಭಾವಿಸಿಕೊಳ್ಬೇಕಾದ್ದೇನು? ನಾನೇನೇ ಒಂದು ಕೆಲಸ ಮಾಡಿದ್ರು ಈ ಕೆಲಸ ಮಾಡುವುದಕ್ಕೆ ಸರ್ವಕರ್ಮ ಪ್ರೇರಕ ಆಗಿರುವ ತಾಯಿ ನೀನೇ. ಆದ್ರಿಂದ ಅವಳೆಂಥವಳು? ಮಹಾಶಕ್ತಿ. ಆದ್ರಿಂದಲೇ ದೇವಾತ್ಮ ಶಕ್ತಿ ಸ್ವಗುಣೈರ್ನಿಗೂಢಾಂ ಎಂಬುದಾಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಆ ದೇವಿಯ ಸ್ವರೂಪವನ್ನ, ಮಹಾಮಾಯೆಯ ಸ್ವರೂಪವನ್ನ ಹೇಳುತ್ತೆ. ಆದ್ರಿಂದ ಇದು ಪರಸ್ಯ ಬ್ರಹ್ಮಣ ಶಕ್ತಿ, ಪರಮಾತ್ಮ ಶಕ್ತಿ, ಪರಬ್ರಹ್ಮನ ಶಕ್ತಿ. ಇದು ಪರಬ್ರಹ್ಮನಿಗೂ ಶಕ್ತಿಯಾಗಿ, ಈಗ ಯಾವ ಪರಮಾತ್ಮ ತಾನು ಬಹುಸ್ಯಾಂ ಅಂತ ಸಂಕಲ್ಪ ಮಾಡಿ ಬಹು ಪ್ರಜಾಯೇಯ, ನಾನೇ ಆಗಬೇಕು ಅನ್ಕೊಂಡ, ನಾನು ಪ್ರಜಾಯೇಯ ಆಗಬೇಕು ಅನ್ಕೊಂಡಾಗ ಏನಾದ? ಅವನ ನಾಭಿಯಿಂದ ಕಮಲ ಬಂತು ಅಂತ ನಾವು ನೋಡಿದ್ವು. ಆ ಕಮಲದಲ್ಲಿ ಬ್ರಹ್ಮ ಬಂದ. ಬ್ರಹ್ಮನಿಗೆ ನಾನು ತುಂಬಾ ಆಗಬೇಕು ಅನ್ಕೊಂಡಿದ್ದೀನಲ್ಲ, ಆ ಕೆಲಸ ಮಾಡು ಅಂದ. ಆಗ ಹೇಗೆ? ಆ ಶಕ್ತಿ ಕೊಟ್ಟವನು ಯಾರು? ಪರಬ್ರಹ್ಮ. ಆದ್ರಿಂದ ಪರಬ್ರಹ್ಮ ಬ್ರಹ್ಮನಿಗೆ, ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಶಕ್ತಿಯನ್ನ ತುಂಬಿದ. ಆ ಶಕ್ತಿ ಯಾರದು? ಅವಳು ಮಹಾಶಕ್ತಿ, ಪರಬ್ರಹ್ಮಣ ಶಕ್ತಿ, ಅವಳು ಮಹಾಶಕ್ತಿ. ಹೀಗೆ ಪರಮ ಬ್ರಹ್ಮಣ, ಪರಸ್ಯ ಬ್ರಹ್ಮಣ ಶಕ್ತಿ. ಈಗ ಸೂರ್ಯನ ಕಿರಣ ಒಂದಿದೆ. ಆ ಸೂರ್ಯನ ಕಿರಣ, ನಮ್ಮ ಕಿರಣ ತಗುಲಿದರೆ, ಸೂರ್ಯನ ಕಿರಣ ತಗುಲಿದರೆ ಸುಟ್ಟು ಭಸ್ಮ ಆಗಿಬಿಡಬಹುದು. ಅಂಥ ಸೂರ್ಯನ ಕಿರಣ ಭೂಮಿಯನ್ನ ತಗುಲಿ, ಭೂಮಿಯ ಸತ್ವ ಸೂರ್ಯ ಕಿರಣದಿಂದ ಬಲವಾಗತ್ತೆ. ನಮಗದು ವಿಜ್ಞಾನದಿಂದ ಗೊತ್ತಿದೆ. ಅಂಥ ಒಂದು ಶಕ್ತಿಯನ್ನ ಸೂರ್ಯ ಕಿರಣಗಳಲ್ಲಿ ತುಂಬುತ್ತಾ ಇರುವವಳು ಯಾರು? ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತೆ ಸೂರ್ಯನು ಪೂರ್ವದಿಂದ ದಕ್ಷಿಣಕ್ಕೆ ಬರುವಾಗ ಅವನ ಕಿರಣಗಳನ್ನ ಆಶ್ರಯಿಸಿಕೊಂಡು ವಸುರೂಪ ದೇವತೆಗಳು, ಅವನು ದಕ್ಷಿಣದಿಂದ ಪಶ್ಚಿಮಕ್ಕೆ ಬರುವಾಗ ಅವನ ಕಿರಣಗಳನ್ನ, ಸೂರ್ಯನ ಕಿರಣಗಳನ್ನ ಆಶ್ರಯಿಸಿಕೊಂಡಿರುವಂತಹ ರುದ್ರರೂಪ ದೇವತೆಗಳು, ದಕ್ಷಿಣದಿಂದ ಅವನು ಇದಕ್ಕೆ ಪಶ್ಚಿಮಕ್ಕೆ ಬರುವಾಗ ಅಲ್ಲಿ ಅವರು ಆಶ್ರಯಿಸಿಕೊಂಡಿರುವಂಥ ಆದಿತ್ಯ ರೂಪ ದೇವತೆಗಳು ಸೂರ್ಯನ ಕಿರಣಗಳನ್ನ, ಹಾಗೆ ಪಶ್ಚಿಮದಿಂದ ಉತ್ತರಕ್ಕೆ ಬರುವಾಗ ಅಲ್ಲಿ ಅವನ ಕಿರಣಗಳಿದೆಯಲ್ಲ, ಆ ಕಿರಣಗಳನ್ನ ಆಶ್ರಯಿಸಿಕೊಂಡಿರುವಂಥ ಸಾಧ್ಯ ಎನ್ನುವ ದೇವತೆಗಳು, ಇವರೆಲ್ಲರಲ್ಲಿ ಆ ಶಕ್ತಿಯನ್ನ ತುಂಬಿ ವಸುರುದ್ರ ಆದಿತ್ಯ ಸಾಧ್ಯ ರೂಪರಾದ, ಮತ್ತೆ ನಾವು ನೋಡಿದಂಥ ಮರುದ್ದೇವತೆಗಳು, ಅವರ ಒಂದು ಶಕ್ತಿಯಿಂದ ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡ ತುಂಬಿ ಹೋಗಿದೆ. ಆದ್ರಿಂದ ಪಿತೃದೇವತೆಗಳು ಅಂತ ನಾವೇನು ಹೇಳ್ತಾ ಇದ್ದೇವೆ, ಇವರೇ ಆ ಪಿತೃದೇವತೆಗಳು. ಆ ಪಿತೃದೇವತೆಗಳ ಅನುಗ್ರಹ ಇಲ್ಲದೆ ಇದು ಯಾವುದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶಕ್ತಿಯನ್ನ ಸೂರ್ಯ ಕಿರಣಗಳಲ್ಲಿ ತುಂಬಿ, ಸೂರ್ಯ ಕಿರಣಗಳ ಆ ಶಕ್ತಿಯನ್ನಾಶ್ರಯಿಸಿದ ವಸು ರುದ್ರ ಆದಿತ್ಯ ಸಾಧ್ಯ ಮರುತ್ ದೇವತೆಗಳಲ್ಲಿ ಆ ಶಕ್ತಿಯಿಂದ ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ಸರ್ವ ಚಟುವಟಿಕೆಯನ್ನ ನೆರವೇರಿಸುವ ಶಕ್ತಿ ಯಾರು ತುಂಬುತ್ತಾ ಇದ್ದಾಳೋ ಅವಳನ್ನ ಮಹಾಶಕ್ತಿ ಎಂಬುದಾಗಿ ಕರೀತಾರೆ. ಈ ರೀತಿ ತಾಯಿ ಮಹಾಶಕ್ತಿ ಸ್ವರೂಪಿಣಿಯಾಗಿ ಇದ್ದಾಳೆ ಅನ್ನೋದನ್ನ ನಾವು ಪರಿಭಾವಿಸಿಕೊಂಡು, ಈ ತಾಯಿ
ಮಹಾಶಕ್ತಿ ಸ್ವರೂಪಿಣಿಯಾಗಿ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಈ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಅವಳು ಈ ಸೂರ್ಯನ ಕಿರಣಗಳಲ್ಲಿ ಶಕ್ತಿಯನ್ನ ತುಂಬಿ, ಈ ವಸುರುದ್ರಾದಿತ್ಯಾದಿ ದೇವತೆಗಳಿಗೆ ಶಕ್ತಿಯನ್ನ ತುಂಬಿ, ಲೋಕದಲ್ಲಿ ಸಂತಾನ ನಿರಂತರವಾಗಿ ಇರುವಂತೆ ಮಾಡಿ, ಹಾಗೆ ಭೂಮಿಯಲ್ಲಿ ಸತ್ವ ನಿರಂತರವಾಗಿ ಇರುವಂತೆ ಮಾಡಿ, ಭೂಮಿಯಲ್ಲಿ ಬಿತ್ತಿದ ಬೀಜ ಮೊಳೆತು 100,000 ಕೋಟಿ ಆಗುವಂತೆ ಮಾಡಿ ಆ ಶಕ್ತಿಯನ್ನೆಲ್ಲ ತುಂಬುತ್ತಾ ಇದ್ದಾಳಲ್ಲ, ಅದೆಲ್ಲ ಯಾತಕ್ಕೆ? ಉಳಿಯುವುದಕ್ಕೆ. ಆದ್ರಿಂದ ಅವಳನ್ನ ಏನಂತಾರೆ? ಮಹಾಲಕ್ಷ್ಮಿ ಅಂತ ಕರೀತಾರೆ. ಅದೇ ದೇವಿ ಸತ್ವವನ್ನ ಆಶ್ರಯಿಸಿದ್ದಾಳೆ, ಅವಳು ಮಹಾಲಕ್ಷ್ಮಿ. ಅದೇ ದೇವಿ ರಜೋಗುಣವನ್ನ ಆಶ್ರಯಿಸಿಕೊಂಡು ಜೀವಿಗಳನ್ನ ಪುನಃ ಬರುವಂತೆ ಆವರ್ತನವನ್ನ ಮಾಡುವಂತ ಕೆಲಸವನ್ನ ಮಾಡಿದಾಗ ಅವಳು ಮಹಾ ಸರಸ್ವತಿ. ಅದೇ ದೇವಿ ಎಲ್ಲವನ್ನ ತನ್ನೊಳಗೆ ಉಪಸಂಹಾರ ಮಾಡಿಕೊಳ್ಳುವಂಥ ಚಟುವಟಿಕೆಯನ್ನು ಮಾಡಿದಾಗ ಮಹಾಕಾಳಿ. ಈ ಮೂವರು ಸೇರಿದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮೂವರ ಒಂದು ಸಮೂಹ ಮಹಾಶಕ್ತಿ. ಆದ್ದರಿಂದ ದೇವಿ ಮಹಾಶಕ್ತಿ ಸ್ವರೂಪಿಣಿ. ಹೀಗೆ ದೇವಿ ಮಹಾಸತ್ವ, ಮಹಾಶಕ್ತಿ. ಮುಂದಿನ ನಾಮ ಮಹಾರತಿ. ಇದನ್ನು ನಾವು ನಾಳೆ ದಿವಸ ನೋಡೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.